ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು ಮತ್ತು ಜಗತ್ತನ್ನು ಬೆಳಗಿದ ಎಲ್ಲ ಗುರು ಪರಂಪರೆಯ ಮಹಾನ್ ಚೇತನಗಳನ್ನು ಭಕ್ತಿಯಿಂದ ನೆನಪು ಮಾಡಿಕೊಳ್ತೇನೆ, ನಮಸ್ಕರಿಸ್ತೇನೆ. ಪ್ರೀತಿಯ ಬಂಧುಗಳೇ, ತುಮಕೂರಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿಶೇಷ ಆಹ್ವಾನದ ಮೇರೆಗೆ ಇವತ್ತಿನ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅನ್ನೋ ವಿಚಾರವನ್ನು ಕುರಿತು ಮಾತನಾಡುವ ಸದವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ. ಇಂದು ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನ. ತತ್ಸಂಬಂಧವಾಗಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ರಾಧಾಕೃಷ್ಣನ್ ಜಗತ್ತು ಕಂಡಂತಹ ಮೇಧಾವಿ ಚಿಂತಕರಲ್ಲಿ ಒಬ್ಬರು. ಅವರನ್ನು ಒಂದು ವಿಶೇಷವಾದ ರೀತಿಯಲ್ಲಿ ನಾವು ಗುರುತಿಸಬಹುದು ಅಂತಂದರೆ, ಭಾರತೀಯ ತತ್ವಶಾಸ್ತ್ರದ ಬಗ್ಗೆ, ಭಾರತೀಯ ವೇದಾಂತ ಬಗ್ಗೆ, ಪ್ರಸ್ಥಾನತ್ರಯಗಳಾದ ವೇದೋಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದ್ದಂತಹ ಒಬ್ಬ ಚಿಂತಕರು ಸರ್ವಪಲ್ಲಿ ರಾಧಾಕೃಷ್ಣನ್. ಇಷ್ಟಲ್ಲದೆ ಅವರು ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ಇತಿಹಾಸವನ್ನು ಅಧ್ಯಯನ ಮಾಡಿದ್ದವರು, ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದವರು. ಅವರ ಚಿಂತನೆಗಳು ವಿಶ್ವವ್ಯಾಪಕವಾಗಿ ಸ್ವೀಕೃತವಾದವು. ರಾಧಾಕೃಷ್ಣನ್ ಶಿಕ್ಷಕರಾಗಿ ವೃತ್ತಿಯನ್ನು ಪ್ರಾರಂಭ ಮಾಡಿದವರು. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದ್ರು ಅಂತಕ್ಕಂಥ ಒಂದು ಸಮಾಚಾರ ಕೂಡ ನಮಗೆಲ್ಲ ಗೊತ್ತಿದೆ. ಮೈಸೂರಿನಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದಾಗ ಅವರು ವಾಸ ಮಾಡಿದ್ದಂತಹ ಒಂದು ಬಂಗ್ಲೋ ಏನಿದೆ, ಅದನ್ನು ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದ ಖ್ಯಾತ ಶಿಕ್ಷಣ ತಜ್ಞರು, ಮಾಜಿ ವಿಧಾನ ಪರಿಷತ್ತಿನ ಸಕ್ರಿಯ ಸದಸ್ಯರು, ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳ ಬಗ್ಗೆ ಬೆಳಕು ಚೆಲ್ಲುವ ಸಮಿತಿಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನನಗೆ ಗೌರವಾನ್ವಿತರಾದ ಡಾಕ್ಟರ್ MR ದೊರೆಸ್ವಾಮಿಯವರು, PES ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು, ಮೈಸೂರಿನಲ್ಲಿ ಡಾಕ್ಟರ್ S ರಾಧಾಕೃಷ್ಣನವರು ವಾಸ ಮಾಡಿದ್ದಂತಹ ಮನೆಯ ನವೀಕರಣ ಮಾಡಿಸಿ ಅದಕ್ಕೆ ಒಂದು ವಿಶೇಷವಾದ ಸ್ವರೂಪವನ್ನು ದೊರಕಿಸಿಕೊಟ್ರು. 2019ರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಆ ಮನೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿತನಾಗಿ ಹೋಗಿದ್ದಿದ್ದು ಕೂಡ ನನಗೆ ಬಹಳ ಸಂತೋಷವನ್ನು ನೀಡಿರ್ತಕ್ಕಂಥ ವಿಚಾರ. ಪ್ರೀತಿಯ ಬಂಧುಗಳೇ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನಾವು ಗಮನಿಸುವಂತಹ ನಮ್ಮ ಭಾರತ ಖಂಡದ ಪ್ರಜ್ಞಾವಂತ ಜನಪ್ರತಿನಿಧಿಗಳಾಗಿ, ರಾಷ್ಟ್ರಪತಿಗಳಾಗಿ, ಚಿಂತಕರಾಗಿ, ಮಹಾತ್ಮರಾಗಿ ಮೂಡಿಬಂದವರು ಭಾರತೀಯ ಮಣ್ಣಿನ ಸೊಗಡನ್ನು, ಇಲ್ಲಿನ ಮೂಲ ತಾಯಿ ಬೇರಿನ ಚಿಂತನೆಗಳನ್ನು ಸುಸ್ಪಷ್ಟವಾಗಿ ಜಗತ್ತಿಗೆ ಪರಿಚಯಿಸಿದಂತಹ ಕೆಲವು ಚಿಂತಕರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬರು. ರಾಧಾಕೃಷ್ಣನವರ ಬದುಕಿನ ಹಲವಾರು ಘಟನೆಗಳನ್ನು ನಾವು ಗಮನಿಸ್ತೇವೆ. ಅವರು ಅತ್ಯಂತ ಸರಳರಾಗಿ, ಅತ್ಯಂತ ವಿನೀತರಾಗಿ ನಮ್ಮ ರಾಷ್ಟ್ರ ಪ್ರಜ್ಞೆಯ ದೃಷ್ಟಿಯಲ್ಲಿ ವ್ಯವಹರಿಸಿದಂತಹ ಒಂದು ಮಹಾನ್ ವ್ಯಕ್ತಿತ್ವ. ಅವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದುಂಟು. ಅವರ ಶಿಷ್ಯರಾಗಿದ್ದ ಸತ್ಯಜಿತ್ ಬ್ಯಾನರ್ಜಿರವರು
ಮುಂದೆ ರಾಮಕೃಷ್ಣ ಮಹಾಸಂಘದ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಆತ್ಮಸ್ಥಾನಂದಜಿ ಮಹಾರಾಜ್ ಎಂಬ ಹೆಸರಿನಲ್ಲಿ. ರಾಧಾಕೃಷ್ಣನವರು ಮೈಸೂರಿನಲ್ಲಿ ಸೇವೆ ಮಾಡ್ತಾ ಇದ್ದ ಕಾಲದಲ್ಲಿ ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ವರ್ಗವಾದಾಗ ಹೂವಿನ ಪಲ್ಲಕ್ಕಿಯಲ್ಲಿ ಅವ್ರನ್ನ ಹೊತ್ಕೊಂಡು ಬಂದು ವಿದ್ಯಾರ್ಥಿಗಳು ಅವ್ರನ್ನ ರೈಲ್ವೆ ಸ್ಟೇಷನ್ನಲ್ಲಿ ಬೀಳ್ಗೊಂಡದ್ದು ಒಂದು ಇತಿಹಾಸ. ಇದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ರಾಧಾಕೃಷ್ಣನ್ ಒಬ್ಬ ಉತ್ತಮ ಪ್ರಾಧ್ಯಾಪಕರಾಗಿ, ಚಿಂತಕರಾಗಿ ಭಾರತೀಯ ವಿಷಯಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮರ್ಪಕವಾಗಿ ಪರಿಚಯಿಸಿದಂತಹ ಧೀಮಂತ. ಹಾಗಾಗಿ ಅವರೇ ಸೂಚಿಸಿದಂತೆ ತಮ್ಮ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಬೇಕು ಅಂತಕ್ಕಂಥ ಅವರ ಒಂದು ಪ್ರೀತಿಪೂರ್ವಕ ಮನವಿಗೆ ಭಾರತ ಸರ್ಕಾರ ಸ್ಪಂದಿಸಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯಾಗಿ ಇವತ್ತಿನ ದಿನವನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಆ ಮಹಾನ್ ಚೇತನಕ್ಕೆ ನನ್ನ ಗೌರವವನ್ನು ಸಲ್ಲಿಸ್ತೇನೆ. ಈ ಮುನ್ನುಡಿಯ ಮಾತುಗಳೊಂದಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅಂತಕ್ಕಂಥ ವಿಷಯವನ್ನು ಕುರಿತು ಆಲೋಚನೆ ಮಾಡುವ ಸುಸಂದರ್ಭ ಇದಾಗಿದೆ. ಸ್ವಾಮಿ ವಿವೇಕಾನಂದರ ಬಹಳ ಪ್ರಮುಖವಾದ ಬೋಧನೆಗಳಲ್ಲಿ ಒಂದು ಮಾತನ್ನು ನಾನು ಗಮನಿಸೋದಾದರೆ, ಅವ್ರು ಹೇಳ್ತಾರೆ, ದಿ ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸಲ್ಯೂಷನ್ ಈಸ್ ಒನ್. ದಟ್ ಈಸ್ ದಿ ಪ್ರೆಸೆಂಟ್ ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಮ್ಯಾನ್. ಈ ಮಾತನ್ನು ಗಮನಿಸಿದಾಗ ಮನುಷ್ಯನ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಇದ್ದರೂ ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ನಾವು ಸುಧಾರಣೆಯನ್ನು ತಂದಾಗ, ವ್ಯಕ್ತಿಯ ಆಲೋಚನೆಗಳಲ್ಲಿ, ಚಿಂತನೆಗಳಲ್ಲಿ, ಅವನ ಜೀವನ ವಿಧಾನದಲ್ಲಿ ನಾವು ಸಕಾರಾತ್ಮಕ ಬದಲಾವಣೆಯನ್ನು ತಂದಾಗ ಸಹಜವಾಗಿಯೇ ಅದು ಅವನಿಗೆ ಎದುರಾಗಿದ್ದ ಎಲ್ಲ ಸಮಸ್ಯೆಗಳಿಗೆ ಚಿಕಿತ್ಸೆ ಎಂಬಂತೆ ಅವನ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ವ್ಯಕ್ತಿಯ ಸುಧಾರಣೆ, ವ್ಯಕ್ತಿತ್ವ ನಿರ್ಮಾಣದ ಮಹತ್ ಕಾರ್ಯ ಅದು ಶಿಕ್ಷಣದ ಪ್ರಮುಖ ವಿಚಾರವಾಗಿದೆ ವಿವೇಕಾನಂದರ ದೃಷ್ಟಿಯಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರುವುದು ಶಿಕ್ಷಣದಲ್ಲಿ. ಆದ್ದರಿಂದ ಶಿಕ್ಷಣವನ್ನು ನಾನು ಈ ರೀತಿಯಲ್ಲಿ ವಿಶ್ಲೇಷಿಸ್ತೇನೆ. ಎಜುಕೇಷನ್ ಮೀನ್ಸ್ ಮ್ಯಾನ್ ಮೇಕಿಂಗ್. ಮ್ಯಾನ್ ಮೇಕಿಂಗ್ ಈಸ್ ಅಚೀವ್ಡ್ ಬೈ ಬಿಲ್ಡಿಂಗ್ ದಿ ಕ್ಯಾರೆಕ್ಟರ್ ಆ್ಯಂಡ್ ಅಲ್ಟಿಮೇಟ್ಲಿ ದಿಸ್ ಈಸ್ ದಿ ಕ್ಯಾರೆಕ್ಟರ್ ಎನರ್ಜಿ ದಟ್ ಹೆಲ್ಪ್ಸ್ ಅಸ್ ಟು ಬಿಲ್ಡ್ ದಿ ನೇಷನ್ ಅಂತ. ಇಲ್ಲಿ ನಮಗೆ ಅರ್ಥವಾಗುತ್ತೆ, ವ್ಯಕ್ತಿತ್ವ ನಿರ್ಮಾಣದ ಮೂಲಕ ಚಾರಿತ್ರ್ಯ ನಿರ್ಮಾಣ, ಚಾರಿತ್ರ್ಯ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ. ಈ ಕಾರ್ಯವನ್ನು ಯಶಸ್ವಿಯಾಗಿ ನಾವು ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದು ಶ್ರೇಷ್ಠವಾದ ಶಿಕ್ಷಣ ವ್ಯವಸ್ಥೆಯ ಮೂಲಕ ಅನ್ನುವಂಥದ್ದು. ಅಂದರೆ ಶಿಕ್ಷಣಕ್ಕೂ ರಾಷ್ಟ್ರ ನಿರ್ಮಾಣಕ್ಕೂ ಸಂಬಂಧ ಇದೆ. ಶಿಕ್ಷಣ ಮನುಷ್ಯನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಅನ್ನೋದು ವಿವೇಕಾನಂದರ ಅಭಿಪ್ರಾಯ. ಶಿಕ್ಷಣದ ಬಗ್ಗೆ ಜಗತ್ತಿನ 10 ಜನ ತಮ್ಮದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದುಂಟು. ಯಾವುದೇ ಮನುಷ್ಯನೂ ಕೂಡ ಜಗತ್ತಿನಲ್ಲಿ ಅವನು ಬೌದ್ಧಿಕವಾಗಿ ಎಷ್ಟೇ ದೊಡ್ಡವನಾದರೂ ಅವನು ಯಾವುದೋ ಒಂದು ಆದರ್ಶದ ಒಂದು ಮೇಲ್ಪಂಕ್ತಿಯ ಅಡಿಯಲ್ಲಿ ಬದುಕಬೇಕಾಗತ್ತೆ. ಯಾಕೆ ಅಂತಂದರೆ ಈ ಜಗತ್ತಿನಲ್ಲಿ ನಿಗೂಢವಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳ ಪರಿಪೂರ್ಣ ಪರಿಚಯ ಮನುಷ್ಯ ಮಾಡಿಕೊಳ್ಳೋದಕ್ಕೆ ಅದು ಬಹಳ ಕಷ್ಟ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ಗಯತೆ ಹೇಳಿದಂಥ ಒಂದು ಮಾತನ್ನು ನೆನಪು ಮಾಡ್ಕೊಳ್ತೇನೆ. ಮನುಷ್ಯನ ಬದುಕಿನಲ್ಲಿ ನಿಜವಾದ ಆನಂದ ಇರೋದು ಆವಿಷ್ಕರಿಸಿದಂತಹ ಸತ್ಯಗಳನ್ನು ಆನಂದಿಸೋದ್ರಲ್ಲಿ ಮತ್ತು ಇನ್ನೂ ತನಗೆ ಅರಿವಿಗೆ ಬಾರದಲ್ಲೇ ಇರತಕ್ಕಂಥ ಹಲವಾರು ಈ ಸತ್ಯ ಸಂಶೋಧನೆಯ ಕಾರ್ಯಗಳಿಗೆ ತಲೆಬಾಗಿ ವಿಧೇಯನಾಗಿ ತನ್ನ ಸಂಶೋಧನೆಯನ್ನು ಮುಂದುವರಿಸೋದ್ರಲ್ಲಿ ಅಂತ. ಇಲ್ಲಿ ಬಹಳ ಅದ್ಭುತವಾದ ಒಂದು ಪಾಠ ಮನುಷ್ಯ ಸಂಕುಲಕ್ಕೆ ಇದೆ. ತಾನು ಏನೇನು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತೋ, ಯಾವ್ಯಾವ ವಿಚಾರಗಳು ಒಬ್ಬ ಮನುಷ್ಯನಿಗೆ ಅನುಭವಜನ್ಯವಾಯಿತೋ ಆ ವಿಷಯಗಳನ್ನು ನಾವು ಆನಂದಿಸೋಣ. ಆದರೆ ಅಲ್ಲಿ ಅಹಂಕಾರ ಪಡಬಾರ್ದು. ಅಲ್ಲಿ ಯಾವುದೇ ರೀತಿಯಲ್ಲಿ ಇದನ್ನು ಜ್ಞಾನದ ಇತಿಮಿತಿ ಅಂತ ಚಿತ್ರಿಸಬಾರ್ದು. ಜ್ಞಾನ ಅನಂತವಾದ್ದು. ಈ ಅನಂತವಾದ ಸಾಗರದಲ್ಲಿ ಒಂದಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು.
ಆದರೆ ತಿಳ್ಕೊಂಡದ್ದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಆನಂದ ಪಡೋದು ಒಂದು ಹಂತವಾದರೆ, ತಿಳಿಯಬೇಕಾದದ್ದರ ಬಗ್ಗೆ ವಿನಯದಿಂದ ನಮ್ಮ ಪ್ರಯತ್ನವನ್ನು ಮುಂದುವರಿಸುವಂಥದ್ದು ಜ್ಞಾನಿಯ ಲಕ್ಷಣ. ಹೀಗಾಗಿ ಯಾವುದೇ ವಿಷಯದಲ್ಲಿ ಎಲ್ಲವೂ ನನಗೆ ಗೊತ್ತಿದೆ ಅಂತಕ್ಕಂಥ ಅಹಂಕಾರದ ಮಾತು ಮನುಷ್ಯನನ್ನು ಕುಬ್ಜನನ್ನಾಗಿ ಮಾಡಿಬಿಡುತ್ತೆ. ಆ ದೃಷ್ಟಿಯಲ್ಲಿ ಗಯಟೆಯ ಈ ಮಾತು ಇಡೀ ಮನುಷ್ಯ ಸಂಕುಲಕ್ಕೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಈ ಮಾತನ್ನು ಮತ್ತೆ ಮತ್ತೆ ನಾವು ವಿಶ್ಲೇಷಿಸ್ತಾ ಹೋದರೆ, ಶಿಕ್ಷಣ ಅಂತಂದರೆ ಅದು ರಾಷ್ಟ್ರ ನಿರ್ಮಾಣಕ್ಕೆ ಪೂರಕ. ಒಂದು ರಾಷ್ಟ್ರಕ್ಕೆ ತನ್ನದೇ ಆದಂತಹ ಮೌಲ್ಯಗಳಿರುತ್ತೆ. ಆ ಮೌಲ್ಯಗಳನ್ನು ನೀವು ರಾಷ್ಟ್ರೀಯ ಮೌಲ್ಯಗಳು ಅಂತ ಕರೆದರೂ ಕೂಡ ಆ ರಾಷ್ಟ್ರ ಅನಾದಿ ಕಾಲದಿಂದ ನಂಬಿ ನೆಚ್ಚಿ ಬಂದಂತಹ ಮೌಲ್ಯಗಳ ಅಡಿಪಾಯ ಇರುತ್ತೆ. ಈ ಮೌಲ್ಯಗಳ ಅಡಿಪಾಯವನ್ನು ಎಷ್ಟೋ ಸಂದರ್ಭಗಳಲ್ಲಿ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅದನ್ನು ವಿಶ್ಲೇಷಿಸ್ತೇವೆ. ಹಾಗಾಗಿ ಒಂದು ರಾಷ್ಟ್ರದ ಶಿಕ್ಷಣಕ್ಕೆ ಹಲವಾರು ಆಯಾಮಗಳಿರುತ್ತೆ. ಒಬ್ಬ ಚಿಂತಕ ಹೇಳೋ ಹಾಗೆ ಮನುಷ್ಯನ ಉದ್ಧಾರಕ್ಕೆ 2 ಆಧಾರ ಸ್ತಂಭಗಳು ಇದೆ. ಒಂದು ಆಧಾರ ಸ್ತಂಭ ಲೌಕಿಕ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು, ಅದು ಲೌಕಿಕ ಶಿಕ್ಷಣವನ್ನೇ ಪ್ರತಿನಿಧಿಸುತ್ತೆ. ಎರಡನೆಯ ಆಧಾರ ಸ್ತಂಭ ಆಧ್ಯಾತ್ಮಿಕ ಶಿಕ್ಷಣವನ್ನು ಪ್ರತಿನಿಧಿಸುತ್ತೆ. ಲೌಕಿಕ ಸ್ತಂಭ ಪ್ರತಿನಿಧಿಸುವ ಲೌಕಿಕ ಶಿಕ್ಷಣವನ್ನು ಕುರಿತಾದಂತಹ ಒಂದು ವ್ಯಾಪ್ತತೆ ಇದೆಯಲ್ಲ, ಅದನ್ನು ನಮಗೆ ಪರಿಚಯಿಸೋದಕ್ಕೆ ಶಾಲಾ ಕಾಲೇಜುಗಳಿದೆ, ವಿಶ್ವವಿದ್ಯಾನಿಲಯಗಳಿದೆ, ಸಂಶೋಧನೆ ಮಾಡೋದಕ್ಕೆ ಹಲವಾರು ರಿಸರ್ಚ್ ಸೆಂಟರ್ಸ್ ಇದೆ. ಆದರೆ ಅಲ್ಲಿ ಒಂದು ನಿಯಮ ಇದೆ. ಇಂತಹ ಪರೀಕ್ಷೆಯ ಮೂಲಕ ನೀನು ಹಾದು ಬಂದು ಈ ರೀತಿಯಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಪಾಸ್ ಮಾಡಿ ಆನಂತರ ನೀನು ಎಲಿಜಿಬಿಲಿಟಿಯನ್ನು ಸಂಪಾದಿಸ್ಕೋಬೇಕು ಅಂತ. ಲೌಕಿಕ ಶಿಕ್ಷಣದ ವಿಷಯದಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ಎಲ್ಲೋ ಒಂದು ಕಡೆ ಇತಿಮಿತಿ ಅಲ್ಲಿ ಹೇರಲಾಗಿದೆ. ಆದರೆ ಅಂತರಂಗದ ಅಂತರ್ಯಾಮಿಯನ್ನು ಅಧ್ಯಯನ ಮಾಡೋದಕ್ಕೆ ಬೇಕಾದ ಆಧ್ಯಾತ್ಮಿಕ ಶಿಕ್ಷಣದ ಸಾಧನಾ ಪಥಕ್ಕೆ ಪ್ರತಿಯೊಬ್ಬ ಮನುಷ್ಯನು ಅರ್ಹನಾಗಿದ್ದಾನೆ ಅನ್ನುವಂಥದ್ದು ಇದೆಯಲ್ಲ ಸತ್ಯದ ಮಾತು. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಆಧ್ಯಾತ್ಮಿಕತೆ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟಂಥ ವಿಷಯ. ಹಾಗಾಗಿ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಕೇವಲ ನಾವು ರಾಷ್ಟ್ರವನ್ನು ಭೌತಿಕವಾಗಿ, ಅದನ್ನು ಬೌದ್ಧಿಕವಾಗಿ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಒಂದು ಕರ್ಮಕ್ಷೇತ್ರ, ಕಾರ್ಯಕ್ಷೇತ್ರ ಅನ್ನೋ ದೃಷ್ಟಿಯಲ್ಲಿ ವಿಶ್ಲೇಷಿಸ್ತಾ ಅಲ್ಲಿ ಬಡತನ ಹೋಗಬೇಕು, ಅನಕ್ಷರಸ್ಥೆ ಹೋಗಬೇಕು, ಅಲ್ಲಿ ನಿರುದ್ಯೋಗ ಸಮಸ್ಯೆ ಹೋಗಬೇಕು ಅನ್ನೋ ರೀತಿಯಲ್ಲಿ ನಾವು ಅದನ್ನು ವಿವರವಾಗಿ ಹೇಳಿದ್ರೂ ಕೂಡ ಆ ದೇಶ ನಂಬದಂತಹ ಶಾಶ್ವತ ಮೌಲ್ಯಗಳು ಅಂತ ಇರುತ್ತೆ. ಆ ಮೌಲ್ಯಗಳನ್ನೂ ಕೂಡ ಈ ಶಿಕ್ಷಣದೊಂದಿಗೆ ನಾವು ಸೇರಿಸಿದಾಗ ಮಾತ್ರವೇ ರಾಷ್ಟ್ರ ನಿರ್ಮಾಣ ಅನ್ನೋದು ಒಂದು ಪರಿಪೂರ್ಣವಾದ ಅರ್ಥದಲ್ಲಿ ಅದು ಸಾಧಿಸಿದಂತೆ ಆಗುತ್ತೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಅಮೇರಿಕಾ ವಾಣಿಜ್ಯದಿಂದ ಬದುಕಿದೆ, ಇಂಗ್ಲೆಂಡ್ ರಾಜಕೀಯದಿಂದ ಬದುಕಿದೆ, ಜಪಾನ್ ತಾಂತ್ರಿಕತೆಯಿಂದ ಬದುಕಿದೆ, ಭಾರತ ಧರ್ಮದಿಂದ ಬದುಕಿದೆ. ನಮ್ಮ ದೇಶದಲ್ಲಿ ಧರ್ಮವನ್ನೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ 3 ತಲೆಮಾರುಗಳು ಮುಗಿಯೋ ಒಳಗೆ ಈ ದೇಶ ನಾಶವಾಗುತ್ತೆ ಅಂತ ವಿವೇಕಾನಂದರು ಎಚ್ಚರಿಸ್ತಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಮಣ್ಣಿಗೆ ಧರ್ಮದ ವಿಶೇಷವಾದ ಸತ್ವ ಇದೆ. ಧರ್ಮದ ಬೆಳಕಿನಲ್ಲಿ ಇಲ್ಲಿ ಪ್ರತಿಯೊಂದನ್ನೂ ನಾವು ವಿಶ್ಲೇಷಿಸ್ತೇವೆ. ಮಾನವನೇಕ ಧರ್ಮಾವಲಂಬಿ ಆಗಬೇಕು ಅನ್ನೋದಕ್ಕೆ ಜಗತ್ತಿನಲ್ಲಿ ಸಮರ್ಥನೀಯವಾದ ಉತ್ತರವನ್ನು ಕೊಟ್ಟಂತಹ ದೇಶ ನಮ್ಮದು. ಹಾಗಾಗಿ ನಮ್ಮ ಶಿಕ್ಷಕರು ಅವರ ಪಠ್ಯ ವಿಷಯಗಳನ್ನು ಪಾಠ ಮಾಡೋದ್ರ ಜೊತೆಗೆ ಧರ್ಮ ಮತ್ತು ಆಧ್ಯಾತ್ಮದ ವಿಷಯಗಳನ್ನು ಭಾರತ ಅನಾದಿ ಕಾಲದಿಂದಲೂ ಕೂಡ ನಂಬಿ ನೆಚ್ಚಿ ಅದನ್ನು ಅಳವಡಿಸ್ಕೊಂಡು ಬಂದಂತಹ ಮೌಲ್ಯಗಳಿದೆಯಲ್ಲ, ಈ ಮೌಲ್ಯಗಳ ಸತ್ವ ಯಾವ ಮಟ್ಟದ್ದು ಅಂದರೆ, ನಮ್ಮ ದೇಶದ ಮೇಲೆ 68ಕ್ಕೂ ಹೆಚ್ಚು ದಾಳಿಗಳು ನಡೆದಿದೆ. ಈ ದೇಶವನ್ನು ಭೌತಿಕವಾಗಿ ದೋಚಿದ್ದಾರೆ. ಈ ದೇಶವನ್ನು ಇನ್ನಿಲ್ಲದ ರೀತಿಯಲ್ಲಿ ಪಾಶ್ಚಾತ್ಯರು ಮತ್ತು ಮಿಡ್ಲ್ ಈಸ್ಟ್ನವರು, ಅರಬರು, ಇವರು ನಮ್ಮ ದೇಶವನ್ನು ಬಹಳಷ್ಟು ರೀತಿಯ ಸಂಕಷ್ಟಗಳಿಗೆ ಒಳಪಡಿಸಿದ್ದಾರೆ. ಇದು ಇತಿಹಾಸದ ಕಟು ಸತ್ಯ, ಇದನ್ನು ಹೇಳಲೇಬೇಕಾಗುತ್ತೆ. ಆದರೆ ಭಾರತವನ್ನು ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಯಾರೂ ಕೂಡ ನಿಶ್ಶೇಷಗೊಳಿಸೋದಕ್ಕೆ ಆಗಲಿಲ್ಲ ಅನ್ನುವ ಇತಿಹಾಸದ ಪುಟಗಳನ್ನು ನಾವು ಕಂಡಾಗ ಇದಕ್ಕೆ ಕಾರಣ ಏನು ಅಂತಂದರೆ, ಈ ದೇಶದಲ್ಲಿ
ಆಧ್ಯಾತ್ಮಿಕವಾದ ಸತ್ವ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿಯೂ ಕೂಡ ಅವನಿಗೆ ಬೆನ್ನೆಲುಬಾಗಿ ಅವನನ್ನು ಕಾಪಾಡಿದೆ ಅನ್ನುವಂಥದ್ದು. ಹಾಗಾಗಿ ಸ್ವಾಮಿ ವಿವೇಕಾನಂದರು ಬಹಳ ವಿಶೇಷವಾಗಿ ನಮಗೆ ನಮ್ಮ ಮುಂದಿಟ್ಟಂತಹ ಆದರ್ಶಗಳನ್ನು ಗಮನಿಸಿದಾಗ ಶಿಕ್ಷಣಕ್ಕೂ ರಾಷ್ಟ್ರ ನಿರ್ಮಾಣಕ್ಕೂ ಸಂಬಂಧ ಇದೆ. ಶಿಕ್ಷಣಕ್ಕೂ ರಾಷ್ಟ್ರ ನಿರ್ಮಾಣಕ್ಕೂ ಸಂಬಂಧ ಇದೆ ಅಂದರೆ ಶಿಕ್ಷಣಕ್ಕೂ ಮತ್ತು ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಂಬಂಧ ಇದೆ ಅಂದರೆ, ವ್ಯಕ್ತಿತ್ವ ನಿರ್ಮಾಣ ಅಂದರೆ ಚಾರಿತ್ರ್ಯ ನಿರ್ಮಾಣ ಅನ್ನೋದಾದರೆ, ಚಾರಿತ್ರ್ಯ ಅಂತಕ್ಕಂಥದ್ದು ಮಹಾನ್ ಆದರ್ಶಗಳ ಒಂದು ಗಣಿ ಅನ್ನೋದಾದರೆ, ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಸಾಧನೆಗೆ ಮೂಲಭೂತವಾಗಿ ಬೇಕಾದಂಥ ವಿಚಾರವಾಗೋದಾದರೆ, ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ನಾವು ಹೇಗೆ ವಿಶ್ಲೇಷಿಸಬಹುದು ಅಂದಾಗ ರಾಮಾಯಣದ ಕಾಲಕ್ಕೆ ನಾವು ಹೋಗಬೇಕಾಗತ್ತೆ. ಶ್ರೀರಾಮ ಹೇಳಿದಂತಹ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತಕ್ಕಂಥ ಮಾತು ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ನಮಗೆ ವಿಶೇಷವಾದ ಬೆಳಕನ್ನು ಕೊಡುತ್ತೆ. ಹೆತ್ತ ತಾಯಿಯನ್ನು ಕುರಿತು, ನಾವು ಹುಟ್ಟಿದಂತಹ ಊರನ್ನು ಕುರಿತು, ಮಾತೃಭೂಮಿ ಮತ್ತು ಮಾತೃ ಇವರು ಸ್ವರ್ಗಕ್ಕಿಂತಲೂ ದೊಡ್ಡವರು ಅಂತಂದಾಗ ರಾಷ್ಟ್ರ ನಿರ್ಮಾಣ ಮಾಡಬೇಕಾದರೆ ನಮಗೆ ಕಣ್ಣು ಕೋರೈಸುವಂತಹ ಐಶ್ವರ್ಯವನ್ನು ಸಂಗ್ರಹಿಸೋದಕ್ಕಿಂತ, ಸಂಪಾದಿಸೋದಕ್ಕಿಂತ ನಮ್ಮ ಜನನಿ ಮತ್ತು ಜನ್ಮಭೂಮಿ ನೆಚ್ಚಿದಂತಹ ಆದರ್ಶಗಳನ್ನು, ಮೌಲ್ಯಗಳಿಗೆ ಚ್ಯುತಿ ಬಾರದಂತೆ ಅದರ ಅಡಿಪಾಯದ ಮೇಲೆ ನಾಗರಿಕತೆಯ ಸೌಧವನ್ನು ಕಟ್ಟಬೇಕು ಅಂತಕ್ಕಂಥ ಮಾತನ್ನು ರಾಮಾಯಣದ ಕಾಲದಲ್ಲೇ ಶ್ರೀರಾಮಚಂದ್ರ ನಮ್ಮ ಮುಂದೆ ಈ ಆದರ್ಶವನ್ನು ಇಟ್ಟಿದ್ದಾನೆ. ಇದೊಂದು ಸೂಕ್ಷ್ಮವಾದ ವಿಷಯ. ಆ ನಿಟ್ಟಿನಲ್ಲಿ ಜನ್ಮಭೂಮಿ ಅಂತಂದರೆ ಮಾತೃಭೂಮಿ, ಭಾರತ ಅಂತಕ್ಕಂಥ ಹೆಸರಿನಲ್ಲೇ ಅದು ಜ್ಞಾನದ ನಾಡು ಅಂತಕ್ಕಂಥದ್ದು ಅರ್ಥ. ಅಂದರೆ ಈ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತಹ ರಾಷ್ಟ್ರ. ಜಗತ್ತಿನಿಗೆ ಯಾವುದೇ ಕ್ಷೇತ್ರದಲ್ಲಿ ನಿಖರವಾಗಿ ಸತ್ಯವನ್ನು ಪರಿಚಯಿಸಿದಂತಹ ಕೀರ್ತಿ ಭಾರತಕ್ಕೆ ಸೇರುತ್ತೆ. ಆ ನಿಟ್ಟಿನಲ್ಲಿ ಭಾರತದ ಉಳಿವನ್ನು ಜಗತ್ತಿನ ಉಳಿವು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಭಾರತದಲ್ಲಿ ಶಿಕ್ಷಣವನ್ನು ನಾವು ವ್ಯಾಖ್ಯಾನ ಮಾಡಿದಾಗ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಲೈಫ್, ಎಜುಕೇಷನ್, ಮೆಡಿಟೇಷನ್, ಯೋಗ, ಸ್ಪಿರಿಚುಯಾಲಿಟಿ ದೇ ಆರ್ ಆಲ್ ಕಾಂಪ್ಲಿಮೆಂಟರಿ. ಸಂಬಂಧಪಟ್ಟ ವಿಚಾರಗಳು, ಒಂದಕ್ಕೊಂದು ಪೂರಕವಾದ ವಿಚಾರ. ಇದನ್ನು ಭಾರತದ ನೆಲೆಗಟ್ಟಿನಲ್ಲಿ ನಾವು ಹೇಳಲೇಬೇಕಾಗತ್ತೆ. ಆದರೆ ಪಾಶ್ಚಾತ್ಯ ಜಗತ್ತಿನ ವಿಷಯದಲ್ಲಿ ನಾವು ಇದನ್ನು ಯಾವ ರೀತಿ ಅಲ್ಲಿನ ಮೌಲ್ಯಗಳ ಬೆಳಕಿನಲ್ಲಿ ವಿಶ್ಲೇಷಿಸಬೇಕಾಗತ್ತೆ. ಒಂದು ಉದಾಹರಣೆಯಾಗಿ ತೆಗೆದುಕೋಬೇಕಾದ್ರೆ, ಸೀಸರ್ಸ್ ವೈಫ್ ಈಸ್ ಎಬೋವ್ ಸಸ್ಪಿಷನ್. ಇದು ಐರೋಪ್ಯ ರಾಷ್ಟ್ರಗಳಲ್ಲಿ ಒಂದು ದೊಡ್ಡ ಸಂಗತಿ. ಸೀಸರ್ನ ಹೆಂಡತಿ ಯಾವುದೇ ಅನುಮಾನ ಮೀರಿದವಳು ಅಂತ. ಆದರೆ ಭಾರತದಲ್ಲಿ ಸೀತಾಮಾತೆ ತ್ರೇತಾಯುಗದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯ ಒಂದು ಅನುಮಾನಕ್ಕೆ ಒಳಪಟ್ಟಾಗ ಅವಳು ಸಾಮ್ರಾಜ್ಞಿ ಆಗಿದ್ದವಳು ಧರ್ಮದೇವಿಯಾಗಿ ನಡ್ಕೊಂಡು ಕಾಡಿಗೆ ಹೋಗ್ತಾಳೆ. ಆಕೆ ಕಾಡಿಗೆ ಹೋಗಿ ಅಲ್ಲಿ ತನ್ನ ಮಕ್ಕಳನ್ನು ಹಡಿತಾಳೆ. ಋಷಿಯ ಆಸ್ಥಾನದಲ್ಲಿ, ಋಷಿಯ ಆಶ್ರಯದಲ್ಲಿ ಅವಳು ಕೂಡ ತಪಸ್ವಿನಿಯಂತೆ ಬದುಕ್ತಾಳೆ. ಇದನ್ನು ನೀವು ಪಾಶ್ಚಾತ್ಯ ಜಗತ್ತಿನಲ್ಲಿ ಅಷ್ಟು ಸುಲಭವಾಗಿ ನೋಡೋದಕ್ಕೆ ಆಗೋದಿಲ್ಲ. ಬೇರೆ ನಾಗರಿಕತೆಗಳಲ್ಲಿ ಇದನ್ನು ನೋಡೋದಕ್ಕಾಗೋದಿಲ್ಲ. ಇದನ್ನು ಕಂಡು ವಿವೇಕಾನಂದರು ಹೇಳ್ತಾರೆ, 100 ರಾಮರು ಸಿಗಬಹುದು, ಒಬ್ಬಳು ಸೀತೆ ಸಿಗೋದು ಕಷ್ಟ ಅಂತ. ಇಲ್ಲಿ ಸೀತೆ ಕೇವಲ ರಾಮನ ಪತ್ನಿಯಾಗಿ ನಮಗೆ ಕಾಣೋದಿಲ್ಲ, ಅವಳು ಧರ್ಮದೇವತೆಯಾಗಿ ಈ ಒಂದು ಮಹಾನ್ ಸಂಸ್ಕೃತಿಯ ನಮ್ಮ ಧರ್ಮದೇವತೆಯಾಗಿ ಕಾಣ್ತಾಳೆ. ಹಾಗಾಗಿ ಭಾರತದಲ್ಲಿ ಶಿಕ್ಷಕ ಅಂತಂದರೆ ಕೇವಲ 10 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡ್ತಕ್ಕಂಥ ಒಂದು ಹ್ಯೂಮನ್ ರಿಸೋರ್ಸ್ ಅಷ್ಟೇ ಅಲ್ಲ. ಶಿಕ್ಷಕ ನಮ್ಮ ಇಡೀ ಬದುಕಿನಲ್ಲಿ ನಮ್ಮೊಂದಿಗೆ ಸಂಚರಿಸ್ತಾನೆ. ಅವನು ನಮ್ಮನ್ನು ಕಾಯ, ವಾಚ, ಮನಸ ರೂಪಿಸುತ್ತಾನೆ. ಮನುಷ್ಯನ ಎಲ್ಲ ಶಕ್ತಿಗಳ ಆಯಾಮಗಳನ್ನು ಪರಿಚಯಿಸ್ತಾನೆ. ಬಹಿರಂಗ ಜಗತ್ತಿನ ಇನ್ನೆಲ್ಲ ರೀತಿಯ ಸಾಮರ್ಥ್ಯಗಳನ್ನು ಪರಿಚಯ ಮಾಡಿಕೊಟ್ಟು ಕಡೆಗೆ ಅಂತರಂಗ ಜಗತ್ತಿನ ಕಡೆಗೂ ಅವನು ಪ್ರವೇಶ ಮಾಡಿ ಅವನು ಹೇಳ್ತಾನೆ, ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ, ಸಂತೃಪ್ತಿ ಇದನ್ನು ಸಂಪಾದಿಸಬೇಕಾದ್ರೆ ಲೌಕಿಕದಲ್ಲಿ ಯಾವುದಕ್ಕಾಗಿ ನಾವು ಹೊಡೆದಾಡಿದ್ವೋ ಅದು ಆಧ್ಯಾತ್ಮಿಕ ವಿಷಯಗಳ ದೃಷ್ಟಿಯಲ್ಲಿ ಗೌಣವಾಗುತ್ತೆ ಅಂತಕ್ಕಂಥ ತತ್ವವನ್ನು ನಮ್ಮ ಮುಂದೆ ಇಡ್ತಾನೆ. ಹೀಗಾಗಿ ಭಾರತ ಇಂದಿಗೂ ಕೂಡ ಒಂದು ಆಧ್ಯಾತ್ಮಿಕ ಮೌಲ್ಯವನ್ನು ಪಸರಿಸುವ ರಾಷ್ಟ್ರವಾಗಿ ಉಳಿದಿರೋದಕ್ಕೆ ಕಾರಣ ಇದು ಖಡ್ಗಶಕ್ತಿಗಿಂತ ಆತ್ಮಶಕ್ತಿಯನ್ನು ಹೆಚ್ಚು ಗೌರವಿಸಿದೆ. ಯಾಕೆಂದರೆ ಜಗತ್ತಿನ ಇತಿಹಾಸದಲ್ಲಿ, ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ
ಖಡ್ಗಶಕ್ತಿ ಆತ್ಮಶಕ್ತಿಯ ಮುಂದೆ ಸೋತಿದೆ ಅಂತಕ್ಕಂಥ ಸತ್ಯವನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಶಿಕ್ಷಕರೇ, ಈ ನಿಟ್ಟಿನಲ್ಲಿ ನಾವು ಶಿಕ್ಷಣವನ್ನು ವಿಶ್ಲೇಷಿಸಬೇಕಾಗತ್ತೆ. ಎಜುಕೇಷನ್ ಅನ್ನೋದ್ರ ಬಗ್ಗೆ ಪ್ರಪಂಚದ ಹಲವಾರು ಚಿಂತಕರು ತಮ್ಮದೇ ಆದ ರೀತಿಯ ವಿಶ್ಲೇಷಣೆಯನ್ನು ಕೊಟ್ಟರು. ಎಜುಕೇಷನ್ ಈಸ್ ದಿ ಪ್ರೋಗ್ರೆಸಿವ್ ಡಿಸ್ಕವರಿ ಆಫ್ ಅವರ್ ಇಗ್ನೊರೆನ್ಸ್ ಅನ್ನುವಂಥದ್ದು ಒಬ್ಬ ಚಿಂತಕನ ಮಾತಾದರೆ, ಮತ್ತೊಬ್ಬ ಚಿಂತಕ ಹೇಳ್ತಾನೆ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ದೇರ್ ಬೈ ಯು ಕ್ಯಾನ್ ಅವಾಯ್ಡ್ 100 ಜೈಲ್ಸ್ ಟುಮಾರೋ. ಇಂದು ಉತ್ತಮ ಶಾಲೆಯನ್ನು ನೀನು ಪ್ರಾರಂಭ ಮಾಡಿದ್ರೆ ನಾಳೆ 100 ಬಂದಿಖಾನೆಗಳನ್ನು ಪ್ರಾರಂಭಿಸೋದನ್ನು ತಡೆಯಬಹುದು ಅಂತಕ್ಕಂಥ ಒಂದು ವಾಸ್ತವಿಕತೆಯನ್ನು ಈ ರೀತಿಯಲ್ಲಿ ಗಮನಿಸಿದಾಗ ನಾಗರಿಕತೆಯ ದೃಷ್ಟಿಯಲ್ಲಿ ನಾವು ಕಾಣುವಂತಹ ಅಭಿವೃದ್ಧಿಯ ಗ್ರಾಫೇ ಬೇರೆ ಆಗುತ್ತೆ. ಸಂಸ್ಕೃತಿ ಆಧ್ಯಾತ್ಮಿಕತೆಯ ಹಿನ್ನೆಲೆಯಲ್ಲಿ ಕಾಣ್ತಕ್ಕಂಥ ಒಂದು ಅದ್ಭುತವಾದ ಬೆಳವಣಿಗೆ, ಅದು ಶಾಶ್ವತವಾದ ಮೌಲ್ಯಗಳನ್ನು ಆಧರಿಸಿದಂತಹ ಬೆಳವಣಿಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಶಿಕ್ಷಕನನ್ನು ನಮ್ಮ ಸಂಸ್ಕೃತಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಪರಬ್ರಹ್ಮ ಅಂತಲೇ ಗುರುತಿಸಿದೆ. ಈ ಮಾತುಗಳ ಹಿನ್ನೆಲೆಯಲ್ಲಿ ಶಿಕ್ಷಕನ ಪಾತ್ರವನ್ನು ವಿವರಿಸೋಣ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ 3 ಪ್ರಧಾನವಾದ ಆಸೆಗಳು ಅವನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಮೊದಲನೇ ಆಸೆ ಬದುಕುವ ಆಸೆ. ಬದುಕುವ ಆಸೆ ಎಲ್ಲರಿಗೂ ಇದೆ. ಇದನ್ನು ಗಮನಿಸಿದ್ದೇವೆ ನಾವು. ಯಾವುದೇ ವ್ಯಕ್ತಿ ತನ್ನ ಪ್ರಾಣವನ್ನು ಸುಲಭವಾಗಿ ಕಳ್ಕೊಳ್ಳೋಕ್ಕೆ ಬಯಸೋದಿಲ್ಲ. ಪ್ರಾಣವನ್ನು ತುಂಬ ಪ್ರೀತಿಸ್ತಾನವನು. ಪ್ರಾಣಕ್ಕೆ ತುಂಬ ಮಹತ್ವ ಇದೆ. ಅವನ ಈ ಪ್ರಾಣದ ಬಗೆಗಿನ ಒಂದು ಪ್ರೀತಿ, ವಿಶ್ವಾಸವನ್ನು ನಾವು ಅಳೆಯೋದಕ್ಕಾಗೋದಿಲ್ಲ. ಈ ಬದುಕುವ ಆಸೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದೆ. ಎರಡನೇದು ಸುಖದ ಆಸೆ. ಎಲ್ರಿಗೂ ಸುಖವಾಗಿರಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದೆ, ಆಕಾಂಕ್ಷೆ ಇದೆ. ಸುಖದ ರೀತಿ ನೀತಿಗಳು ಬೇರೆ ಇರಬಹುದು, ಆದರೆ ಸುಖವಾಗಿರಬೇಕು ಅಂತ ಬಯಸಿದ್ದಂತೂ ಸತ್ಯ. ಮನುಷ್ಯನ ಬದುಕುವ ಆಸೆ ಮತ್ತು ಸುಖದ ಆಸೆಯ ನಡುವೆ ಅವನಿಗೆ ಇನ್ನೊಂದು ಆಸೆ ಇದೆ, ಕಲಿಯುವ ಆಸೆ. ಈ ಕಲಿಯುವ ಆಸೆಯನ್ನೇ ನಾವು ಎಜುಕೇಷನ್ ಅಂತ ಕರೆಯುವಂಥದ್ದು. ಈ ಕಲಿಯುವ ಆಸೆ ಅಂತಕ್ಕಂಥದ್ದೇನು? ಶಿಕ್ಷಣ. ಶಿಕ್ಷಣ ಅಂತಕ್ಕಂಥದ್ದು ಎಷ್ಟು ಪ್ರಾಮಾಣಿಕವಾಗಿರುತ್ತೋ, ಎಷ್ಟು ವಿಸ್ತೃತವಾಗಿರುತ್ತೋ, ಲೈವ್ಲಿಹುಡ್ಗಿಂತ ಲೈಫ್ಗೆ ಅದು ಕಾನ್ಸಂಟ್ರೇಟ್ ಮಾಡುತ್ತೋ, ಶಿಕ್ಷಣ ವ್ಯಾಪ್ತತೆಯನ್ನು ಅದು ಹೊಂದಿದಾಗ, ಶಿಕ್ಷಣದಲ್ಲಿ 10 ಹಲವು ವಿಚಾರಗಳ ಬಗ್ಗೆ ನಮಗೆ ಬೆಳಕು ಚೆಲ್ಲುವ ಅವಕಾಶವಿದ್ದಾಗ, ಶಿಕ್ಷಣ ನಮ್ಮ ಅಂತರಂಗ ಮತ್ತು ಬಹಿರಂಗದ ನಡುವೆ ಒಂದು ಸಮತೋಲನವನ್ನು ಸಾಧಿಸೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಾಗ ನಿಜವಾಗಲೂ ನಾವು ಭಾಗ್ಯವಂತರಾಗ್ತೀವಿ. ಅಂತಹ ಕಲಿಯುವ ಆಸೆ ಮಾನವೀಯವಾಗಿ ಮೂಡಿಬಂದಾಗ, ಮೌಲ್ಯಪೂರ್ಣವಾಗಿ ಮೂಡಿಬಂದಾಗ, ಬದುಕುವ ಆಸೆ ಅಂತಕ್ಕಂಥದ್ದು ಆ ಕಾಲಘಟ್ಟ, ನಾವು ಎಷ್ಟು ವರ್ಷ ಬದುಕ್ತೀವಿ, ಈ ಕಾಲಕ್ಕೆ ಅಸ್ತಿತ್ವ ಅನ್ನೋದು ಜೀವಂತಿಕೆಯನ್ನು ಪಡೆಯುವ ಯೋಗ್ಯತೆ ಬರುತ್ತೆ. ಕಲಿಯುವ ಆಸೆ ಅಂತಕ್ಕಂಥದ್ದು ಮೌಲ್ಯಪೂರ್ಣವಾದಾಗ ನಮ್ಮ ಅಸ್ತಿತ್ವ ಅನ್ನೋದಕ್ಕೆ ಪದೋನ್ನತಿಯಾಗಿ ಅದು ಜೀವಂತಿಕೆ ಆಗುತ್ತೆ. ಎಕ್ಸಿಸ್ಟೆನ್ಸ್ ಅಂತಕ್ಕಂಥದ್ದು ಮೀರಿ ಲೈಫ್ ಆಗುತ್ತೆ ಬದುಕುವ ಆಸೆ. ಮತ್ತು ಸುಖದ ಆಸೆ ಇದೆಯಲ್ಲ, ನಮ್ಮ ಕಲಿಯುವ ಆಸೆ ಮೌಲ್ಯಪೂರ್ಣವಾಗಿದ್ದಾಗ, ಮೌಲ್ಯಗಳನ್ನು ಕಲಿಯುವುದು ನಮ್ಮ ಆಸೆಯಾದಾಗ, ನಮ್ಮ ಸುಖದಲ್ಲಿ ನೀಡ್ ವರ್ಸಸ್ ಗ್ರೀಡ್ ಫಾರ್ಮುಲಾ ನಮಗೆ ಅರ್ಥ ಆಗುತ್ತೆ. ನಮ್ಮ ಅವಶ್ಯಕತೆಗಳ ಬಗ್ಗೆ ನಾವು ಪ್ರಾಮಾಣಿಕರಾಗಿರ್ತೇವೆ. ನಮ್ಮ ಆಸೆಗಳೆಲ್ಲವೂ ಅವಶ್ಯಕತೆಗಳಲ್ಲ, ಆದರೆ ಅವಶ್ಯಕತೆಗಳು ಆಸೆಗಳಾದರೆ ತಪ್ಪಿಲ್ಲ ಅನ್ನೋ ನಿಷ್ಕರ್ಷೆಯಲ್ಲಿ ನಾವು ಗೆಲ್ತೇವೆ. ಹಾಗಾಗಿ ಕಲಿಯುವ ಆಸೆ ಯಾರಲ್ಲೇ ಇದ್ದರೂ ಕೂಡ ಅದನ್ನು ನಾವು ಪ್ರೀತಿಯಿಂದ ಬೆಂಬಲಿಸಬೇಕಾಗತ್ತೆ. ಕಲಿಯೋದಕ್ಕೆ ಪೂರಕವಾದ ವಾತಾವರಣವನ್ನು ನಾವು ನಿರ್ಮಿಸಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿ ಪೋಷಕರು ಹಾಗೂ ಶಿಕ್ಷಕರು ಗಮನಿಸಬೇಕಾದಂಥ ವಿಚಾರ. ಇನ್ನು ಒಂದು ರಾಷ್ಟ್ರದ ಅಭ್ಯುದಯವನ್ನು ಗಮನಿಸಿದಾಗ, ರಾಷ್ಟ್ರದ ಅಭ್ಯುದಯಕ್ಕೆ 100 ಕ್ಷೇತ್ರಗಳ ಅಭ್ಯುದಯ ಸೇರಬೇಕಾಗತ್ತೆ. ರಾಷ್ಟ್ರವನ್ನು ರಕ್ಷಿಸೋದು ಒಂದೆಡೆ ಆದರೆ, ರಾಷ್ಟ್ರವನ್ನು ಹೊರಗಿನ ಶತ್ರುಗಳಿಂದ ರಕ್ಷಿಸೋದು ಒಂದೆಡೆ ಆದರೆ, ರಾಷ್ಟ್ರವನ್ನು ಒಳಗಡೆ ಇರ್ತಕ್ಕಂಥ ಸಾಮಾನ್ಯ ಪ್ರಜೆಗಳ ವ್ಯಕ್ತಿತ್ವದಲ್ಲಿ ಸುಧಾರಣೆ ತಂದು ಅವರನ್ನೂ ಕೂಡ
ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ನೈತಿಕತೆಯ ಚೌಕಟ್ಟಿಗೆ ತರ್ತಕ್ಕಂಥದ್ದು ದೇಶದ ಒಳಗೆ ನಾವು ಮಾಡುವಂತಹ ಒಂದು ರಕ್ಷಣೆಯ ಪ್ರಕ್ರಿಯೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ರಾಷ್ಟ್ರ ನಿರ್ಮಾಣ ಅಂತಂದರೆ ಅದರಲ್ಲಿ ರಾಷ್ಟ್ರ ರಕ್ಷಣೆ ಇದೆ, ನಿಜ. ರಕ್ಷಣೆ ಅಂತಕ್ಕಂಥದ್ದು ಹೇಗೆ ಅಂತಂದರೆ, ಹೊರಗಿನ ಶತ್ರುಗಳಿಂದ ನಮ್ಮನ್ನು ಕಾಪಾಡಿಕೊಳ್ತಕ್ಕಂಥದ್ದು ಒಂದು ಬಗೆಯ ರಕ್ಷಣೆ. ಆದರೆ ಹೊರಗಿನ ಶತ್ರುಗಳಿಗೆ ನಮ್ಮ ಬಗ್ಗೆ ಮಾನವೀಯವಾದ ತಿಳುವಳಿಕೆ ಮೂಡುವಂತಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹೊರ ರಾಷ್ಟ್ರಗಳು ನಮ್ಮೊಂದಿಗೆ ವ್ಯವಹರಿಸುವಂತಹ ಸಜ್ಜನಿಕೆಯ ಒಡನಾಟವನ್ನು ಕೂಡ ನಾವು ನಿರ್ಲಕ್ಷಿಸುವಂತಿಲ್ಲ. ಅಂತೆಯೇ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನ, ಈ ಜನಗಳ ಬಗ್ಗೆ ತಿಳ್ಕೊಳ್ಬೇಕು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಹೇಳ್ತಾ ಇದ್ದ ಒಂದು ಮಾತು ಇಲ್ಲಿ ಉಲ್ಲೇಖಾರ್ಹ. ಅವ್ರು ಹೇಳ್ತಾ ಇದ್ದರು, ರಾಷ್ಟ್ರದ ಆದರ್ಶಗಳನ್ನು ಶಿಕ್ಷಣದಲ್ಲಿ ಕಲಿತಂತಹ ಜನ ಪ್ರಜೆಗಳಾಗುತ್ತಾರೆ, ರಾಷ್ಟ್ರದ ಆದರ್ಶಗಳನ್ನು ನಿರ್ಲಕ್ಷಿಸಿದಂತಹ ಜನ ನಿಜವಾದ ಅರ್ಥದಲ್ಲಿ ಜನವೇ ಆಗ್ತಾರೆ ಹೊರತು, ಜನಸಂಖ್ಯೆಯಲ್ಲಿ ಒಂದಾಗ್ತಾರೆ ಹೊರತು ಅವರು ಪ್ರಜೆಗಳಾಗೋದಿಲ್ಲ, ಪೌರರಾಗೋದಿಲ್ಲ ಅನ್ನುವಂಥ ಮಾತು ಇಲ್ಲಿ ನಾವು ಗಮನಿಸಬೇಕಾಗಿದೆ. ನೋಡಿ, ಒಂದು ಶಾಲಾ ಕಾಲೇಜಿನ ಆವರಣದ ಸುತ್ತಮುತ್ತಲಲ್ಲಿ ಡ್ರಗ್ಸ್ ಬರಬಹುದಾದರೆ, ಸಮಾಜದಲ್ಲಿ ಈ ಮಾದಕ ವಸ್ತುಗಳು ರಾಜಾರೋಷವಾಗಿ ವ್ಯಾಪಾರವಾಗಬಹುದಾದರೆ, ಪರೀಕ್ಷೆಗಳಲ್ಲಿ ನಕಲುಗಳು ಸಾಮಾನ್ಯವಾಗಬಹುದಾದರೆ, ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಲಂಚಕೋರತನ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಕಚೇರಿಗಳಲ್ಲಿ ಸಾರಾಸಗಟು ಆಗಬಹುದಾದರೆ, ಇದಕ್ಕೆ ಕಾರಣ ನಾವು ಪತ್ತೆ ಹಚ್ಚೋದಾದರೆ ರಾಷ್ಟ್ರ ತನ್ನ ಪ್ರಜೆಗಳನ್ನು ರೂಪಿಸುವ ವಿಷಯದಲ್ಲಿ ಭಾಳಷ್ಟು ಎಡವಿದೆ. ಇಲ್ಲಿ ಬಹಳ ನೊಂದುಕೊಂಡು ನಾನೊಂದು ಮಾತು ಹೇಳಬೇಕಾಗತ್ತೆ. ಯಾವ ಈಸ್ಟ್ ಇಂಡಿಯಾ ಕಂಪನಿ ಆನಂತರ ಬ್ರಿಟಿಷರ ಆಳ್ವಿಕೆಯ ಮೂಲಕ ಮುಂದುವರೆದು ನಮ್ಮನ್ನು ಮೆಕ್ಯಾಲೆ ಸಿಸ್ಟಮ್ ಆಫ್ ಎಜುಕೇಷನಲ್ಲಿ ಒಳಪಡಿಸಿ ನಮ್ಮನ್ನು ಭಾಳಷ್ಟು ರೂಯಿನ್ ಮಾಡಿತ್ತು, ನಾಶ ಮಾಡಿತ್ತು ನಮ್ಮ ಜೀವನ ವಿಧಾನವನ್ನು, ಸ್ವಾತಂತ್ರ್ಯ ಬಂದ ನಂತರ ಕೈಗೆ ಅಧಿಕಾರ ತೆಗೆದುಕೊಂಡಂತಹ ನಮ್ಮ ದೇಶದ ಆ ಮೊದಲ ತಲೆಮಾರಿನ ಜನಕ್ಕೆ ಈ ದೇಶದ ಶಿಕ್ಷಣವನ್ನು ಬದಲಾಯಿಸಬೇಕು ಅಂತಕ್ಕಂಥದ್ದು ಹೊಳಿಲೇ ಇಲ್ವಲ್ಲ ಅಂತಕ್ಕಂಥದ್ದು ಈ ದೇಶದ ದುರಂತ. ಈ ದೇಶವನ್ನು ಯಾವುದೋ ರೀತಿಯಲ್ಲಿ ಒಂದು ಜಾತ್ಯತೀತ ರಾಷ್ಟ್ರವಾಗಿ, ಸೆಕ್ಯುಲರ್ ಸ್ಟೇಟ್ ಆಗಿ ಇದನ್ನು ರೂಪಿಸೋದಕ್ಕೆ ಒಂದು ಮುಖವಾಡವನ್ನು ಮುಂದೆ ಇಟ್ಟರೆ ಹೊರತು ಈ ದೇಶ ನಂಬಿದಂತಹ ಹತ್ತಾರು ಧಾರ್ಮಿಕ ಮೌಲ್ಯಗಳನ್ನು, ಆಧ್ಯಾತ್ಮಿಕ ಮೌಲ್ಯಗಳನ್ನು, ಜನರ ಭಾವನೆಗಳನ್ನು ಪೋಷಿಸುವಂತಹ ಮಾನವೀಯತೆ, ಹೃದಯವಂತಿಕೆ ಆಡಳಿತಾಧಿಕಾರಿಗಳಲ್ಲಿ ಕಾಣಲಿಲ್ಲ. ಮೊನ್ನೆವರೆಗೂ ಕೂಡ ಟೆಕ್ಸ್ಟ್ ಬುಕ್ ಕಮಿಟಿ, ಎಲ್ಲೆಲ್ಲಿ ನೋಡ್ತೀರಿ ನೀವು ಟೆಕ್ಸ್ಟ್ ಬುಕ್ ಕಮಿಟೀಸ್ ಅಂತ ಏನು ನೋಡ್ತೀರಿ, ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ನೋಡಿ, ಒಂದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಒಬ್ಬ ನಾಸ್ತಿಕನೋ ಒಬ್ಬ ಎಡಪಂಥೀಯನೋ ಸಿಲೆಬಸ್ಸನ್ನು ರೆಡಿ ಮಾಡೋದಾದರೆ ಅವನು ಏನು ಮಾಡಬಹುದು? ಚಾಣಕ್ಯ ನಮಗೆ ಬೇಡವಾ? ಭಗವದ್ಗೀತೆ ನಮಗೆ ಬೇಡವಾ? ಅಥವಾ ನೀವು ನಂಬೋದಾದರೆ ಈ ರಾಷ್ಟ್ರಪಿತ ಅಂತ ಹೇಳಿ ನಮ್ಮ ರಾಷ್ಟ್ರದಲ್ಲಿ ಗಾಂಧೀಜಿಯವ್ರನ್ನ ಗುರುತಿಸಿದ್ರಲ್ಲ, ಗಾಂಧೀಜಿಯವರು ನಂಬುದಂಥ ಮೌಲ್ಯಗಳು ಸ್ವತಂತ್ರ ಭಾರತಕ್ಕೆ ಬೇಡವಾ? ಇಲ್ಲಿ ಆತ್ಮವಿಶ್ಲೇಷಣೆ ಆಗಬೇಕಾಗಿದೆ. ಈ ದೇಶದ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ವಿವೇಕಾನಂದರು ಏನು ಹೇಳಿದರು? ದ ವೆಸ್ಟರ್ನ್ ಎಜುಕೇಷನ್, ಮೆಕ್ಯಾಲೆ ಎಜುಕೇಷನ್, ಅವರು ದಿ ಇಂಗ್ಲೀಷ್ ಎಜುಕೇಷನ್ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಇಟ್ ಹ್ಯಾಸ್ ಕಂಪ್ಲೀಟ್ಲಿ ರೂಯಿನ್ಡ್ ಇಂಡಿಯನ್ ಸಿಸ್ಟಮ್. ವೆಸ್ಟರ್ನ್ ಎಜುಕೇಷನ್ ಈಸ್ ಮಿಯರ್ಲಿ ಅಂಡ್ ಎಂಟೈರ್ಲಿ ಎ ನೆಗೆಟಿವ್ ಸಿಸ್ಟಮ್ ಆಫ್ ಎಜುಕೇಷನ್. ಎಷ್ಟು ಚೆನ್ನಾಗಿ ಸ್ವಾಮಿ ವಿವೇಕಾನಂದರು ನಮ್ಮ ಮುಂದೆ ಇಟ್ಟರು ಈ ವಿಚಾರ ಅಂತಂದರೆ, ಅವ್ರು ಹೇಳ್ತಾರೆ, ನಮ್ಮ ಮಕ್ಕಳು ಮೆಕ್ಯಾಲೆ ಸಿಸ್ಟಮ್ ಆಫ್ ಎಜುಕೇಷನಿಗೆ ಹೋದರೆ ಅವರು ಕಲಿಯೋ ಮೊದಲನೇ ಪಾಠ ನಿನ್ನ ತಂದೆ ಮೂರ್ಖ. ಅವರು ಕಲಿಯೋ ಎರಡನೇ ಪಾಠ ನಿನ್ನ ಅಜ್ಜ ಮಹಾ ಸುಳ್ಳುಗಾರ. ಮೂರನೇ ಪಾಠ ನಿನ್ನ ಶಿಕ್ಷಕ ಅವನು ಬಹಳ ದೊಡ್ಡ ಹಿಪೋಕ್ರೇಟ್, ಅವನೊಬ್ಬ ಹಿಪೋಕ್ರೇಟ್, ಆಷಾಢಭೂತಿ. ನಿನ್ನ ಶಿಕ್ಷಕ ಆಷಾಢಭೂತಿ. ನಾಲ್ಕನೇ ಪಾಠ ನಿನ್ನ ಧಾರ್ಮಿಕ ಗ್ರಂಥಗಳಿದೆಯಲ್ಲ ಅದೆಲ್ಲವೂ ಸುಳ್ಳಿನ ಕಂತೆಗಳು. ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ರೂಪಿಸ್ತು. ಮೆಕ್ಯಾಲೆ ಇದನ್ನು ಬಹಳಷ್ಟು ರೀತಿಯಲ್ಲಿ ಇದನ್ನು ಬೆಳೆಸ್ದ.
ಆದರೆ ಆಶ್ಚರ್ಯ ಆಗುತ್ತೆ ನಿಮಗೆ. ನಾನು ಐ ಸ್ವೇರ್ ಇವತ್ತು ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಎಷ್ಟು ನೇರವಾಗಿ ಹೇಳ್ತೀನಿ. ಇವತ್ತು ಬೆಳಗ್ಗೆ ನನಗೆ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಬೆಂಗಳೂರಿನ ಒಬ್ಬರು ಹೆಣ್ಣುಮಗಳು, ಅವ್ರ ತಾಯಿ ಫೋನ್ ಮಾಡಿ ಹೇಳ್ತಾರೆ, ಸ್ವಾಮೀಜಿ ನನ್ನ ಮೊಮ್ಮಗ ಈಗ ಪ್ರೀ ಯೂನಿವರ್ಸಿಟಿ ಎಜುಕೇಷನಿಗೆ ಹೋಗ್ತಾ ಇದ್ದಾನೆ, 87% ಬಂದಿದೆ. ಆತ ಎಷ್ಟು ಕಾನ್ಫಿಡೆಂಟಲ್ಲಿದ್ದಾನೆ ಅಂತಂದರೆ ಅಮೇರಿಕನ್ ಯೂನಿವರ್ಸಿಟಿಗಳಲ್ಲಿ ಭಾರತೀಯ ಮಕ್ಕಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾರೆ. ಅಮೇರಿಕದ ವಿಶ್ವವಿದ್ಯಾನಿಲಯಗಳು, ಯುರೋಪಿನ ವಿಶ್ವವಿದ್ಯಾನಿಲಯಗಳು ಸ್ಥಳೀಯ ಮಕ್ಕಳನ್ನು ಪರಿಗಣಿಸೋದಕ್ಕಿಂತಲೂ ಹೆಚ್ಚು ಗಾಂಭೀರ್ಯವಾಗಿ ಭಾರತೀಯ ಮಕ್ಕಳನ್ನು ಪರಿಗಣಿಸ್ತಾರೆ. ನೆನಪು ಮಾಡ್ಕೊಳ್ಳಿ, ಇವತ್ತು ಸ್ವತಂತ್ರ ಭಾರತದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಜನ ಇದನ್ನು ಗಮನಿಸಬೇಕು. ಯಾವ ಮಕ್ಕಳು ಭಾರತಕ್ಕೆ ಬೇಡವೋ ಅವರು ಪ್ರತಿಭಾ ಪಲಾಯನ ಅಂತ ನೀವು ಕರಿತೀರಲ್ಲ, ಅವರು ಹೊರ ರಾಷ್ಟ್ರಗಳಿಗೆ ಹೋದಾಗ ಅವರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಅಂತಂದರೆ, ಆ ರಾಷ್ಟ್ರಗಳು ಜ್ಞಾನಕ್ಕೆ, ಪ್ರಜ್ಞಾವಂತಿಕೆಗೆ, ಅರ್ಹತೆಗೆ ಎಷ್ಟು ಮಾನ್ಯತೆ ಕೊಡ್ತಾ ಇದೆ. ನಮ್ಮ ದೇಶದಲ್ಲಿ ಏನಾಯ್ತದೋ, ನಮ್ಮ ದೇಶದಲ್ಲಿ ಬುದ್ಧಿವಂತನಾದವನು, ಪ್ರಾಮಾಣಿಕನಾದವನು, ಯೋಗ್ಯನಾದವನು ತಲೆ ಎತ್ತಿ ಧೈರ್ಯವಾಗಿ ನಡೆಯೋದಕ್ಕೆ ಎಂಥ ಒಂದು ರೀತಿಯ ವಿಷಮ ಪರಿಸ್ಥಿತಿ ಇವತ್ತು ಅಡ್ಡ ಆಗಿದೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ಬದುಕೋದು ಕಷ್ಟ ಇದೆ, ಮೌಲ್ಯಪೂರ್ಣವಾಗಿ ಬದುಕೋದು ಕಷ್ಟ ಇದೆ, ಎಲ್ಲರಿಗೂ ಕೂಡ ಸಜ್ಜನರಂತೆ ಬದುಕೋದಕ್ಕೆ ಅವಕಾಶ ಕಷ್ಟ ಇದೆ. ಈ ನಿಟ್ಟಿನಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಪಾಲಿಸಿ ಮೇಕರ್ಸ್, ನಮ್ಮ ಟೆಕ್ಸ್ಟ್ ಬುಕ್ ಆಥರ್ಸ್, ಇವತ್ತಿಗೂ ಕೂಡ ನಮ್ಮ ಪಠ್ಯಪುಸ್ತಕ ರಚನಾ ಸಮಿತಿ 9ನೇ ತರಗತಿಯಲ್ಲಿ ವಿವೇಕಾನಂದರ ಬಗ್ಗೆ 1.5 ಪುಟದ ಪಾಠ ಹಾಕಿದೆ. ನೋಡಿ, ವಿವೇಕಾನಂದರ ಬಗ್ಗೆ ನೀವು ಪಾಠ ಹಾಕಬೇಕಾದ್ರೆ, ಅಲ್ಲಿ ಮಾಹಿತಿ ಹಾಕಬೇಕಾದ್ರೆ, ವಿವೇಕಾನಂದರು ಸ್ಥಾಪಿಸಿದ ರಾಮಕೃಷ್ಣ ಮಹಾಸಂಘದಲ್ಲಿ ವಿವೇಕಾನಂದನ ಕುರಿತು 4,000 ಪಬ್ಲಿಕೇಶನ್ಸ್, ಪುಸ್ತಕಗಳಿದೆ. ನೀವು ರಾಮಕೃಷ್ಣ ಮಹಾಸಂಘದ ಒಬ್ಬ ಪ್ರಜ್ಞಾವಂತ ಸನ್ಯಾಸಿಯನ್ನು ನೀವು ಆ ಸಂಸ್ಥೆಯನ್ನು ನೀವು ಸಂಪರ್ಕಿಸಿದರೆ, ವಿವೇಕಾನಂದರ ಬಗ್ಗೆ ನಮ್ಮ ಮಕ್ಕಳು ಏನೇನು ತಿಳ್ಕೊಳ್ಬೇಕೋ 100 ವಾಕ್ಯಗಳನ್ನು ಅವ್ರು ಕೊಡ್ತಾ ಇದ್ದರು. ಆದರೆ ನೀವು ಸಂಪರ್ಕಿಸಿಲ್ಲ. ನೀವು ಹಾಕಿರೋವಂಥ ಪದಗಳನ್ನು ನೋಡಿಬಿಟ್ರೆ ವಿವೇಕಾನಂದರ ಬಗ್ಗೆ ನಮ್ಮ ಮಕ್ಕಳಿಗೇನು ಆಸಕ್ತಿ ಬರೋದೇ ಇಲ್ಲ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಆಕರ್ಷಣೀಯವಾದ ಕೆಲವು ಸ್ಲೋಗನ್ಗಳನ್ನು ಹಾಕಿ ಆ ಜನರನ್ನು ಮೌಢ್ಯರಾಗೇ ಉಳಿಸಿ ಅವ್ರನ್ನ 4 ವರ್ಷದ 300 ದಿವಸ ಅವ್ರನ್ನ ಅವರಾಗೇ ಉಳಿಸಿ ಎಲೆಕ್ಷನ್ಗೆ 1 ವಾರ ಮೊದಲು ಏನೇನು ಬಗೆ ಬಗೆಯ ರೀತಿಯ ಆಕರ್ಷಣೆಗಳನ್ನು ತೋರಿಸಿ ಮೊನ್ನೆವರೆಗೂ ಮೊದಲ 60 ವರ್ಷ ನಾವೇನು ಎಲೆಕ್ಷನ್ಸನ್ನು ಮಾಡಿದ್ವಿ, ಚುನಾವಣೆಗಳನ್ನು ಮಾಡಿದ್ವಿ, ಹೇಗಾಯ್ತದು? ಹೇಗೆ ನಡೆದೋಯ್ತು? ಎಷ್ಟು ಸಣ್ಣ ಸಣ್ಣ ಸೆಂಟಿಮೆಂಟಲ್ ಕಾರಣಗಳನ್ನು ದೇಶದ ಒಂದು ಅನಿಷ್ಟವೋ ಎಂಬಂತೆ ಇದನ್ನು ಈ ರೀತಿಯಲ್ಲೇ ವಿಶ್ಲೇಷಿಸದೇ ಇದ್ದರೆ ದೇಶಕ್ಕೆ ತೊಂದರೆ ಆಗಿಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ವಿಶ್ಲೇಷಿಸಿ ಅತ್ಯಂತ ಮೌಲ್ಯಪೂರ್ಣವಾದ ಚುನಾವಣೆಗಳನ್ನು, ಪವಿತ್ರವಾದ ಚುನಾವಣೆಗಳನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಳಾಯಿತು. ಐಡೆಂಟಿಟಿ ಕಾರ್ಡ್ ಇಲ್ಲದೆ ಲಾರಿಗಳಲ್ಲಿ ಬಂದು ಬೇರೆ ಬೇರೆ ಊರುಗಳಿಂದ ಬಂದು ಎಲೆಕ್ಷನ್ನಲ್ಲಿ ವೋಟ್ ಮಾಡಿ ಹೇಗೋ ಗೆದ್ದಂಥ 100 ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ. ನಾವು ಪಾಸ್ಪೋರ್ಟ್ ಆಫೀಸಿಗೆ ಹೋದಾಗ ಅಲ್ಲಿನ ಕಂಡೀಷನ್ಸ್ನ ಒಪ್ತೇವೆ, ಆದರೆ ಎಲೆಕ್ಷನಿಗೆ ವೋಟ್ ಮಾಡೋಕ್ಕೆ ಬಂದಾಗ ಆ ಕಂಡೀಷನ್ಸ್ನ ಒಪ್ಪಕ್ಕೆ ಹೋಗಲಿಲ್ಲ ನಾವು. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮ್ಮ ಭಾವನೆಗಳಿಗೆ ನೀವು ಅಡ್ಡ ಬರ್ತಾ ಇದ್ದೀರಿ. ಯಾವ ಮಟ್ಟದಲ್ಲಿ ನಾವು ರೋಗಗ್ರಸ್ತ ಮನಸ್ಸುಗಳಾಯಿತು ಈ ದೇಶದ ಜನಸಂಖ್ಯೆ. ಒಂದು ಕಾಮನ್ ಸಿವಿಲ್ ಕೋಡ್, ಎಲ್ಲರೂ ಕೂಡ ಒಂದು CAA ಇವತ್ತು ಮಾತನಾಡಿ, ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕಾದ್ರೆ ನೀನು ಈ ದೇಶದ ಪ್ರಜೆ ಅನ್ನೋದಕ್ಕೆ ಇಷ್ಟು ಕ್ರೆಡೆನ್ಷಿಯಲ್ಸನ್ನು ನೀನು ಪ್ರೂವ್ ಮಾಡಬೇಕು, ನಿನ್ನ ಇಂಥ ದಾಖಲೆಗಳು ಬೇಕು. 74 ವರ್ಷ ಆಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನನ್ನ ಕ್ರೆಡೆನ್ಷಿಯಲ್ಸನ್ನು ಯಾಕ್ರಿ ಕೇಳ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳೋದಕ್ಕೆ ಹೊರಟಂತಹ ಜನ, ಅವರನ್ನು ಬೆಂಬಲಿಸುವಂತಹ ಬುದ್ಧಿಜೀವಿಗಳು, ಈಗ ಯಾಕೆ ಬೇಕಾಗಿತ್ತದು ಅಂತ ಹೇಳ್ತಕ್ಕಂಥ ಜೀವಿಗಳು, ನಾವು ಯೋಚನೆ ಮಾಡಬೇಕು. ಬೇರೆ ದೇಶಗಳಿಂದ ನಾವು ಕಲಿಬೇಕಾದ 100 ಪಾಠಗಳಲ್ಲಿ ಆಯಾ ದೇಶ ತಮ್ಮ ತಮ್ಮ ಪ್ರಜೆಗಳನ್ನು ಯಾವ ರೀತಿ ಗುರುತಿಸಿದೆ, ಅವರನ್ನು ಪೋಷಿಸ್ತಾ ಬಂದಿದೆ, ಒಂದು ಸಲ ಐಡೆಂಟಿಟಿ ಸಿಕ್ಕಿದ ಮೇಲೆ ಆ ಜನಗಳನ್ನು ಹೇಗೆ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಬೇಸಿಕ್ ಐಡಿಯಾ 74 ವರ್ಷ ಆದ ಮೇಲೂ ಕೂಡ ನಾವು ಅದನ್ನು ಇನ್ನೂ ಪ್ರಾರಂಭ ಮಾಡದೇ ಇದ್ದರೆ ಇದು ದೇಶವಾ,
ಇದು ಏನಿದು, ಯಾವ ಮಟ್ಟಕ್ಕೆ ಬರುತ್ತೆ, ಈ ದೇಶಕ್ಕೆ ಒಂದು ಐಡೆಂಟಿಟಿ ಯಾವ ರೀತಿಯಲ್ಲಿ ಬರುತ್ತೆ. ಇಲ್ಲಿ ಯಾವುದೇ ಅನುಮಾನ ಇಲ್ಲದೆ, ಯಾವುದೇ ಮುಲಾಜು ತೋರಿಸದೆ ಇಂಡಿಯನ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಲ್ಲಿ ಕಾಮನ್ ಸಿವಿಲ್ ಕೋಡ್, ಪ್ರಜೆಗಳು ತಾವು ಪೌರರು ಅಂತಕ್ಕಂಥದ್ದಕ್ಕೆ ಗೌರ್ನಮೆಂಟ್ ಏನು ದಾಖಲೆಗಳನ್ನು ಕೇಳ್ತಾ ಇದೆಯೋ ಅದನ್ನು ಕೊಡಬೇಕಾಗತ್ತೆ ನಾವು. ಅದು ನಿಜವಾದ ಅರ್ಥದಲ್ಲಿ ಈ ರಾಷ್ಟ್ರಕ್ಕೆ ಪ್ರಥಮವಾಗಿ ನಾನೊಬ್ಬ ಪ್ರಜೆ ಆಗೋದಕ್ಕಿರ್ತಕ್ಕಂಥ ಅರ್ಹತೆ ಇಲ್ಲದೇ ಇದ್ದರೆ ಐ ವಿಲ್ ಬಿ ಎ ರೆಫ್ಯೂಜಿ ಇನ್ ಮೈ ಓನ್ ಕಂಟ್ರಿ. ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಏನಾಯಿತು, ಜಮ್ಮು ಆ್ಯಂಡ್ ಕಾಶ್ಮೀರ್ನ ಮೂಲ ನಿವಾಸಿಗಳು ಇವತ್ತು ಎಲ್ಲಿದ್ದಾರೆ? ಆದರೆ ಕಳೆದ 2 ವರ್ಷದಲ್ಲಿ ಏನಾಯಿತು, 370 ಆರ್ಟಿಕಲ್ ಅದು ಅಬಾಲಿಷ್ ಆದಮೇಲೆ ಇವತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಯಾವ ರೀತಿಯಲ್ಲಿದೆ? ಸೈನಿಕರನ್ನು ಹೇಗೆ ಹೊಡಿತಾ ಇದ್ದರು ಕಲ್ಲುಗಳಲ್ಲಿ, ಸೈನಿಕರು ಎಷ್ಟು ಅಮಾಯಕರಾಗಿ ನಿಂತ್ಕೋಬೇಕಾಗಿತ್ತು, ಎಷ್ಟು ಅವರು ಅಸಹಾಯಕರಾಗಿ ಆ ಅಸಹಾಯಕತೆಯನ್ನು ಹೇರ್ಕೋಬೇಕಾಗಿತ್ತು. ಇದೆಲ್ಲವನ್ನು ಗಮನಿಸಿದಾಗ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಕಳಪೆ ಶಿಕ್ಷಣ, ನಾವು ಅತ್ಯಂತ ನಪುಂಸಕರನ್ನು ನಿರ್ಮಾಣ ಮಾಡುವ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಶಿಕ್ಷಣಕ್ಕೆ ನಾವು ಒಳಪಟ್ಟವಲ್ಲ. ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಇಷ್ಟೇ, ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತೀಯರಿಗೆ ಯಾವ ಬೌದ್ಧಿಕ ಸಾಮರ್ಥ್ಯವುಳ್ಳ ಮಕ್ಕಳು ಬೇಕಾಗಿಲ್ವೋ ಅದನ್ನು ಜಗತ್ತಿನ 100 ಯೂನಿವರ್ಸಿಟಿಗಳು, ಬೇರೆ ಬೇರೆ ದೇಶದ ಯೂನಿವರ್ಸಿಟಿಗಳು ನಮ್ಮ ಮಕ್ಕಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಡ್ತಾ ಇದೆಯಲ್ಲ. ಹಾಗಾದರೆ ನಾವು ಎಲ್ಲಿ ಎಡವಿದ್ದೇವೆ? ನಮ್ಮ ಬುದ್ಧಿವಂತ ಮಕ್ಕಳನ್ನು, ಸಾಮರ್ಥ್ಯವಂತ ಮಕ್ಕಳನ್ನು ನಾವು ಕಾಪಾಡ್ಕೊಳ್ಳೋಕೆ ಆಗಲಿಲ್ವಲ್ಲ. ಇದು ಹೇಗಾಯಿತು? ಇದಕ್ಕೆ ಕಾರಣ ಇಷ್ಟೇ, ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಶಿಕ್ಷಣ ಫೇಲ್ಯೂರ್ ಆಗಿದೆ. ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವಾಗುವ ಚಿಂತನೆಗಳನ್ನು ಕೊಡೋ ವಿಷಯದಲ್ಲಿ ನಮ್ಮ ಶಿಕ್ಷಕರ ಅಧ್ಯಯನ ಖಂಡಿತ ಸಾಲದು. ಶಿಕ್ಷಕರಾದವರು ಯಾವುದೇ ರೀತಿಯಲ್ಲಿ ಇತರ ಇಲಾಖೆಯವರು ಕೆಲಸ ಮಾಡೋ ಹಾಗೆ ಆ ಟೈಮ್ ಕನ್ಸ್ಟ್ರೈಂಟ್ ಇಟ್ಕೊಂಡು ಆ ಲಿಮಿಟೇಷನಲ್ಲಿ ಕೆಲಸ ಮಾಡಿದ್ರೆ ಆಗೋದಿಲ್ಲ. ಯಾಕೆ ಅಂತಂದರೆ ಶಿಕ್ಷಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದುದ್ದಕ್ಕೂ ಕೂಡ ಅವನು ಭಾವನಾತ್ಮಕವಾಗಿ ಅವನ ಹೃದಯದಲ್ಲಿ ಬದುಕಿರ್ತಾನೆ. ಅವನು ಒಳ್ಳೇದು ಕಲಿಸ್ಲಿ ಕೆಟ್ಟದ್ದು ಕಲಿಸ್ಲಿ ಅವನು ಬದುಕಿರ್ತಾನೆ. ಇದನ್ನು ಗಮನಿಸಬೇಕು. ನಾನು 10 ರೀತಿಯಲ್ಲಿ ಈ ಸೂಡೋ ಆ್ಯಟಿಟ್ಯೂಡ್ಗಳನ್ನು ಕಂಡಿದ್ದೇನೆ. ಜನಪ್ರತಿನಿಧಿಗಳು ಮಕ್ಕಳು ಬರ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಪೋಷಕರಿಗೆ ಪತ್ರ ಬರೆದು ಅವರು ಓದ್ತಾ ಇದ್ದಾರಾ, ಅವ್ರು ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ಸರಿಯಾಗಿ ಅಂತ ಪತ್ರ ಬರೆದಂಥ ಜನಪ್ರತಿನಿಧಿಗಳನ್ನು ಕಂಡಿದ್ದೇನೆ. ಕೆಲವೊಮ್ಮೆ ಆ ಪರೀಕ್ಷಾ ಸ್ಥಳಗಳಲ್ಲಿ ಸ್ಕ್ವಾಡ್ ಹೋದಾಗ ಮಕ್ಕಳು ಹೆದರಿಬಿಟ್ರು, ಅವ್ರಿಗೆ ಇಂಥ ಪ್ರೆಷರ್ ಆಗಬಾರ್ದು ಅಂತಕ್ಕಂಥ ಸನ್ನಿವೇಶಗಳನ್ನು ಕೂಡ ನಾನು ದಾಖಲಿಸಿದ್ದೇನೆ. ಈ ನಿಟ್ಟಿನಲ್ಲಿ ನೋಡಿ, ಈ ಕಡೆ ಒಂದು ಮುಖ, ಆ ಕಡೆ ಒಂದು ಮುಖ, ಇದನ್ನು ಗಮನಿಸಬೇಕು. ಪರೀಕ್ಷೆಗೆ 10 ಪ್ರಶ್ನೆಗಳಲ್ಲಿ 6ಕ್ಕೆ ಉತ್ತರಿಸಿ, ಇದು ಜೀವನ ರೂಪಿಸುವ ಶಿಕ್ಷಣ ಅಲ್ಲ. ಇದು ಹೊಟ್ಟೆಪಾಡಿಗೆ 2 ಹೊತ್ತು ಕೂಲಿಗೆ ಬೇಕಾದಂಥ ಶಿಕ್ಷಣ. ವಿವೇಕಾನಂದರು ಹೇಳಿದ್ದನ್ನೇ, ಪಾಶ್ಚಾತ್ಯ ಶಿಕ್ಷಣ ನಿಮ್ಮನ್ನು ಗುಮಾಸ್ತರನ್ನಾಗಿ ರೂಪಿಸುವಂತಹ ಒಂದು ಶಿಕ್ಷಣವಾಗಿದೆ. ಇದು ನಿಮ್ಮ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಅನಾವರಣಗೊಳಿಸಿಕೊಂಡು ನೀವು ವ್ಯಕ್ತಿ ರತ್ನಗಳಾಗಿ ಬದುಕೋದಕ್ಕೆ ಕನಿಷ್ಠ ಮಟ್ಟದಲ್ಲೂ ಬೆಂಬಲ ನೀಡದಂತಹ ಶಿಕ್ಷಣ ಈ ಪಾಶ್ಚಾತ್ಯ ಶಿಕ್ಷಣ. ಆ ನಿಟ್ಟಿನಲ್ಲಿ ಭಾರತ, ಸ್ವಾಮಿ ವಿವೇಕಾನಂದರು ಅಂದೇ ನಮ್ಮನ್ನು ಎಚ್ಚರಿಸಿದ್ರು, ಭಾರತದಲ್ಲಿ ಭಾರತೀಯ ಇತಿಹಾಸವನ್ನು ಭಾರತೀಯರೇ ಬೆಳೆಸಬೇಕು, ಬರೀಬೇಕು. ಸಂಸ್ಕೃತ ಭಾಷೆ ಭಾರತದ ಎಲ್ಲ ಮಹಾಮೌಲ್ಯಗಳನ್ನು ತನ್ನಲ್ಲಿ ಹುದುಗಿಟ್ಟುಕೊಂಡಿದೆ. ಸಂಸ್ಕೃತ ಭಾಷೆಯ ಅಧ್ಯಯನವನ್ನು ನಾವು ಮಕ್ಕಳಿಗೆ ಪ್ರೀತಿಯಿಂದ ನಿರ್ವಹಿಸೋದಕ್ಕೆ ಕೊಡಬೇಕು. ಕಾರಣ, ಈ ದೇಶದ ಕಳೆದ 10,000 ವರ್ಷಗಳ ಯಾವುದೇ ಕ್ಷೇತ್ರದ ಮಹಾಮೌಲ್ಯ ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರ ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು. ಇಲ್ಲಿ ನಾನು ನೀನು ಬಿಟ್ಟರೆ ಉಳಿದ ಎಲ್ಲ ಶಬ್ದಗಳು ಸಂಸ್ಕೃತವೇ. ಸಂಸ್ಕೃತ ಭಾಷೆಯನ್ನು ನೀವು ಕಲಿಸಿ ಅಂತಂದಾಗ ಇದನ್ನು ಯಾವುದೋ ರೀತಿಯಲ್ಲಿ ನೀವು ಇದನ್ನೊಂದು ಜನಾಂಗೀಯವಾದ ಭಾಷೆ, ಇದು ಮೇಲ್ಜಾತಿಯವರ ಭಾಷೆ, ಇದು ಮಡಿವಂತಿಕೆಯ ಭಾಷೆ ಅನ್ನೋ ದಿನಗಳನ್ನು ಬಿಡಬೇಕು. ಅದು ಕಾಲಘಟ್ಟದಲ್ಲಿ ಎಲ್ಲೋ ನಡೆಯಿತು, ಇದು ಭಾರತದಲ್ಲಿ ಒಂದು ಹಂತದಲ್ಲಿ ನಡೆದಿರಬಹುದು. ಅಮೇರಿಕದಲ್ಲಿ ಇವತ್ತಿಗೂ ವರ್ಣಭೇದ ನೀತಿ ಇದೆ. ಅಮೇರಿಕದಲ್ಲಿ 21ನೇ ಶತಮಾನ 2020 ಇವತ್ತಿನ ಡೇಟ್ಗೆ ಸೆಪ್ಟೆಂಬರ್ 5ನೇ ತಾರೀಕು ಕೂಡ ವರ್ಣಭೇದ ನೀತಿ ಇವತ್ತಿಗೂ ಇದೆ. ಅಮೇರಿಕದಲ್ಲಿ ಮೊನ್ನೆ ನಡೆದಂಥ ಬಿಳಿಯರು ಕರಿಯರ ಗಲಾಟೆ ನೀವು ನೋಡ್ತಾ ಇದ್ದೀರಿ.
ಇವತ್ತಿನ ಅಧ್ಯಕ್ಷರಿಗೆ ಎಷ್ಟು ದೊಡ್ಡ ಸಮಸ್ಯೆ ಆಯಿತು ಅದನ್ನು ನಿರ್ವಹಿಸೋದಕ್ಕೆ. ಆಸ್ಟ್ರೇಲಿಯಾದಲ್ಲಿ ಭಾರತೀಯ ಮಕ್ಕಳ ಮೇಲೆ ವರ್ಣಭೇದ ನೀತಿ, ನ್ಯೂಜಿಲ್ಯಾಂಡಲ್ಲಿ ಭಾರತೀಯ ಮಕ್ಕಳ ಕಾರುಗಳನ್ನು ನೋಡಿ ನಾವಿದನ್ನು ಸಂಪಾದಿಸೋಕ್ಕಾಗಲಿಲ್ವಲ್ಲ ಅಂತ ಮಕ್ಕಳ ಕಾರುಗಳಿಗೆ ಬೆಂಕಿ ಇಟ್ಟರಲ್ಲ, ವರ್ಣಭೇದ ನೀತಿ ಇವತ್ತು ಅಲ್ಲಿದೆ. ಇದು ಯಾವುದೋ ಒಂದು ಪ್ರಮಾಣದಲ್ಲಿ ಇರುತ್ತೆ. ಸಂಸ್ಕೃತ ಭಾಷೆಯ ಅಧ್ಯಯನ ನೋಡಿ, ಇವತ್ತು ನಾವೊಂದು ಯೋಚನೆ ಮಾಡೋಣ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ತುಪ್ಪವನ್ನು ತಿನ್ನೋದ್ರ ಮೂಲಕ ನಾಲಿಗೆಯಲ್ಲಿ ಸ್ಫುಟತ್ವ ಬರುತ್ತೆ ಅಂತ ವೇದಗಳು ಹೇಳುತ್ತೆ. ವೇದಗಳು ಹೇಳುತ್ತಲ್ವ, ಅದರಿಂದ ನಾವು ನಂಬಬಾರದು. ಇದು ಬುದ್ಧಿಜೀವಿಗಳ ಉದ್ಗಾರ. ಈಗ ನಿಮಗೆ ಕೊಲೆಸ್ಟ್ರಾಲ್ನಲ್ಲಿ 2 ಬೈಫರ್ಕೇಷನ್ಸ್ ಕೊಡ್ತಾ ಇದ್ದಾರೆ ಮೆಡಿಕಲ್ ವರ್ಲ್ಡ್ನವರು. ಕೆಲವು ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕು, ಕೆಲವು ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು. ಯಾವ ಕೊಲೆಸ್ಟ್ರಾಲ್ ಕಡಿಮೆ ಇದೆಯೋ ಅದು ಮೇಕಪ್ ಮಾಡಬೇಕು ಅಂತಂದರೆ ನೋಡಿ, ನೀವು ಶುದ್ಧವಾದ ತುಪ್ಪವನ್ನು ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಂಪನ್ಸೇಟ್ ಮಾಡೋದಕ್ಕೆ, ಆರೋಗ್ಯದಲ್ಲಿ ಯಾವುದರ ಡಿಫಿಷಿಯನ್ಸಿ ಇದೆಯೋ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಪ್ರಾಚೀನ ಭಾರತ ಏನು ಹೇಳಿತ್ತೋ ಆ ಮೌಲ್ಯಗಳಿಗೆ ವಾಪಸ್ ಬರ್ತಾ ಇದ್ದೇವೆ. ಹೊಸ ಲ್ಯಾಂಗ್ವೇಜ್ನಲ್ಲಿ ಬರ್ತಾ ಇದ್ದೇವೆ. ಭಾರತೀಯ ಮೂಲವಾದದ್ದನ್ನು ವಿವೇಕಾನಂದರು ಹೇಳಿದ್ದೇನು, ಎನಿಥಿಂಗ್ ದಟ್ ಆಫ್ ಇಂಡಿಯನ್ ಆರಿಜಿನ್ ಫಸ್ಟ್ ಅಕ್ಸೆಪ್ಟ್ ಆ್ಯಂಡ್ ದೆನ್ ವೆರಿಫೈ, ಬಟ್ ಎನಿಥಿಂಗ್ ದಟ್ ಆಫ್ ವೆಸ್ಟರ್ನ್ ಆರಿಜಿನ್ ಫಸ್ಟ್ ವೆರಿಫೈ ಆ್ಯಂಡ್ ದೆನ್ ಅಕ್ಸೆಪ್ಟ್. ನಿವೇದಿತಾಗಿ ಹೇಳಿದಂಥ ಮಾತಿದು. ವಿವೇಕಾನಂದರ ಮಾತುಗಳನ್ನು ದಾಖಲಿಸಿ ಸರ್ವಪಲ್ಲಿ ರಾಧಾಕೃಷ್ಣನ್ 100 ಪತ್ರಗಳನ್ನು ತಮ್ಮ ಸ್ನೇಹಿತರಿಗೆ ಬರೆದರು. ವಿವೇಕಾನಂದರ ಮಾತುಗಳಿಂದ ಸುಭಾಷ್ ಚಂದ್ರ ಬೋಸ್ ಯಾವ ಮಟ್ಟಕ್ಕೆ ಬೆಳೆದರು. ಬಂಗಾಳದ ವಿಭಜನೆ ಆದಾಗ ಕಲ್ಕತ್ತಾಯ ಗವರ್ನರ್ ಜನರಲ್ ಲಂಡನ್ನಿನ ಪ್ರೆಸಿಡೆನ್ಸಿಗೆ ಬರೀತಾನೆ, ವಿ ಆರ್ ಅಮೇಸ್ಡ್ ಟು ಸಿ hundreds and thousands of youths on Calcutta streets stretching their chest against the bullets of the British with Vande Mataram on their lips and words of Vivekananda in their chest. ಸರ್ವಪಲ್ಲಿ ರಾಧಾಕೃಷ್ಣನ್ ಒಂದು ಕಡೆ ಉಲ್ಲೇಖಿಸ್ತಾರೆ, ವಿವೇಕಾನಂದರ ರಾಷ್ಟ್ರೀಯ ಜಾಗೃತಿಯ ಮಾತುಗಳು, ವಿವೇಕಾನಂದರ ರಾಷ್ಟ್ರ ಜಾಗೃತಿಯ ಮಾತುಗಳು ಬ್ರಿಟಿಷರಿಗೆ ಬಾಂಬುಗಳು ಉಂಟು ಮಾಡಬಹುದಾದಂತಹ ಆಘಾತಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಆಘಾತದ ಅಂಶಗಳಾಗಿದ್ದವು. ಒಂದು ಕಡೆ ಇದರ ಉಲ್ಲೇಖ ಇದೆ. ಬಂಗಾಳದ ಕ್ರಾಂತಿಕಾರಿಗಳು ಇದರ ಬಗ್ಗೆ ಉಲ್ಲೇಖಿಸ್ತಾರೆ. ವಿವೇಕಾನಂದರು ಈ ದೇಶದಲ್ಲಿ ಯಾವ ಶಕ್ತಿ ಸಂಚಲನವನ್ನು ಮಾಡಿದರೋ ಅದರ ಹಿನ್ನೆಲೆಯಲ್ಲಿ ಇದನ್ನು ಗಮನಿಸಬೇಕಾಗಿದೆ ನಾವು. ಸಂಸ್ಕೃತ ಭಾಷೆ, ನಮ್ಮ ದೇಶದಲ್ಲಿ 1000 ಭಾಷೆಗಳಿದೆ. ಆದರೆ ನಾವು ನೆನಪಿಟ್ಕೊಳ್ಬೇಕು, ಭಾಷೆ ಭಾವವಾಹಿನಿ. ಈ ದೇಶದ ಸಮಗ್ರ ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ಸಂಸ್ಕೃತ ಭಾಷೆ ಬಹಳ ಅನಿವಾರ್ಯವಾಗುತ್ತೆ. ಸಂಸ್ಕೃತ ಭಾಷೆ ಕಲ್ತ್ಬಿಟ್ರೆ ವರ್ಣಾಶ್ರಮ ಮತ್ತೆ ಬೆಳೆಯೋಕ್ಕೆ ಶುರುವಾಗುತ್ತೆ ಅಂಥೇಳಿ ಒಬ್ಬ ಕನ್ನಡದ ಕವಿ ಹೇಳ್ತಾನೆ. ಎಂಥ ಮಾತು ನೋಡಿ, ಇದು ಆಡೋ ಮಾತಾ? ಡಾಕ್ಟರ್ BR ಅಂಬೇಡ್ಕರ್ ಮೊದಲ ಸಂಸತ್ನಲ್ಲಿ ಸಂಸ್ಕೃತ ಭಾಷೆ ಭಾರತದ ರಾಷ್ಟ್ರೀಯ ಭಾಷೆ ಆಗಬೇಕು ಅಂತ ಪ್ರಸ್ತಾಪಿಸ್ತಾರೆ. ಅಂಬೇಡ್ಕರ್ ಅವರ ಈ ಮನವಿಗೆ ಅವರ ಜನರಲ್ ಸೆಕ್ರೆಟರಿ ಆಗಿದ್ದ ಮೌರ್ಯ ಅಂತಕ್ಕಂಥವರೇ ಅಡ್ಡ ಬರ್ತಾರೆ. ಅಂಬೇಡ್ಕರ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದರು, ಭಾರತದಲ್ಲಿ ಧರ್ಮ ಆಧ್ಯಾತ್ಮದ ಬಗ್ಗೆ ಇಡೀ ಜನಸಂಖ್ಯೆಯ ರಕ್ತದಲ್ಲಿ ಜಿಜ್ಞಾಸೆ ಇದೆ, ಜನಕ್ಕೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಆದರೆ ಅದೆಲ್ಲವನ್ನೂ ತಿಳ್ಕೊಳ್ಬೇಕು ಅಂದರೆ ಸಂಸ್ಕೃತ ಮಾಧ್ಯಮ ಅತ್ಯಂತ ಮುಖ್ಯವಾಗುತ್ತೆ. ಅವನು ಮೇಲ್ಜಾತಿಯವನಾಗಲಿ ಕೆಳಜಾತಿಯವನಾಗಲಿ, ಅವನು ಹಳ್ಳಿಯವನಾಗಲಿ ಪಟ್ಟಣದವನಾಗಲಿ, ವಿದ್ಯಾವಂತ ಕುಟುಂಬ ಆಗಲಿ ಅವಿದ್ಯಾವಂತ ಕುಟುಂಬವಾಗಲಿ, ಶಿಕ್ಷಣದಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡಿಸ್ಬಿಟ್ರೆ ಆ ಭಾಷೆಯ ಜ್ಞಾನದಿಂದ ನಮ್ಮ ದೇಶದ ಎಲ್ಲ ಮಕ್ಕಳು, ಮುಂದಿನ ತಲೆಮಾರಿನವರು ಈ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಪರಿಣಾಮಕಾರಿಯಾದ ಒಂದು ಮೆಥಡಾಲಜಿ ಅಂದರೆ ದೇ ಮಸ್ಟ್ ಲರ್ನ್ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್. ಈ ನಿಖರ ನಿಲುವಿಗಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವತಃ ಸಂಸ್ಕೃತವನ್ನು ಅದ್ಭುತವಾಗಿ ಅಧ್ಯಯನ ಮಾಡಿದ್ದರು. BR ಅಂಬೇಡ್ಕರ್ ಅವರು ರಾಮಾನುಜಾಚಾರ್ಯರ ಮತ್ತು ಭಗವಾನ್ ಬುದ್ಧನನ್ನು ಉಲ್ಲೇಖಿಸ್ತಾ ಒಂದು ಕಡೆ ಹೇಳ್ತಾರೆ, ಈ ದೇಶಕ್ಕೆ ಬುದ್ಧ ಮತ್ತು ರಾಮಾನುಜರ ಚಿಂತನೆ ಅತ್ಯಂತ ಅವಶ್ಯಕವಾಗಿದೆ.
ಸಾಮಾಜಿಕವಾದ 4 ವಿಷಯಗಳ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅಸಮಾಧಾನ ಇತ್ತು. ಅದನ್ನು ನಾವು ಖಂಡಿತವಾಗಿಯೂ ಒಪ್ಪಲೇಬೇಕಾಗುತ್ತೆ. ಯಾಕೆಂದರೆ ಸಮಾಜದಲ್ಲಿ ಎಲ್ಲ ತರತಮ ಭಾವನೆಗಳನ್ನು ಅನಾದಿ ಕಾಲದಿಂದ ನಾವು ನೋಡ್ತೇವೆ. ಒಂದೇ ಜಾತಿಯ ಅನುಕೂಲಸ್ಥ ಅದೇ ಜಾತಿಯ ಅನಾನುಕೂಲಸ್ಥನನ್ನು ತುಳಿತಾನೆ. ಒಂದು ಜಾತಿಯವರು ಇನ್ನೊಂದು ಜಾತಿಯವರನ್ನು ತುಳಿಯೋದನ್ನು ನಾವು ಶೋಷಣೆ ಅಂತ ಕರಿತೇವೆ. ಆದರೆ ಒಂದೇ ಜಾತಿಯ ಅನುಕೂಲಸ್ಥ ಅದೇ ಜಾತಿಯ ಅನಾನುಕೂಲಸ್ಥನನ್ನು ತುಳಿತಾನೆ ಎನ್ಬೇಕಾದ್ರೆ ಈ ಶೋಷಣೆಗೆ ಈ 2 ಜಾತಿಗಳಲ್ಲಿ ಬಂತು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಸಂಸ್ಕೃತ ಭಾಷೆಯ ಅಧ್ಯಯನ ಇದು ಭಾರತೀಯ ಮಕ್ಕಳಿಗೆ ಬಹಳ ಶ್ರೇಯಸ್ಕರವಾದದ್ದು. ಜರ್ಮನಿ ಇವತ್ತು 10 ಸಂಸ್ಕೃತ ಯೂನಿವರ್ಸಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. 20 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಸಂಸ್ಕೃತ ವಿಶ್ವ ಸಮ್ಮೇಳನದಲ್ಲಿ ಜರ್ಮನಿಯ ಪ್ರೊಫೆಸರ್ ಒಬ್ಬರು ಹೇಳ್ತಾರೆ, ಎ ಡೇ ಈಸ್ ನಾಟ್ ಟೂ ಫಾರ್, ಇಂಡಿಯನ್ಸ್ ವಿಲ್ ಕಮ್ ಟು ಜರ್ಮನಿ ಟು ಸ್ಟಡಿ ಸಂಸ್ಕೃತ್. 2018ರಲ್ಲಿ ಪೂಜ್ಯ ಸ್ವಾಮಿ ನಿರ್ಭಯಾನಂದಜಿ, ನಾನು ಮತ್ತು ನನ್ನ ಸೋದರಯತಿಗಳಾದ ಸ್ವಾಮಿ ಪರಮಾನಂದಜಿ ಆಹ್ವಾನದ ಮೇರೆಗೆ ಲಂಡನ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿದ್ವು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ದಿ ಸೆಂಟರ್ ಫಾರ್ ಹಿಂದೂ ಸ್ಟಡೀಸ್ ಆ ವಿಭಾಗದಲ್ಲಿ ಡಾಕ್ಟರ್ ತಿಮೋತಿ ಕಿರ್ನನ್ ಅದರ ಡೈರೆಕ್ಟರ್, ಅವರ ಆಹ್ವಾನ. ಪೂಜ್ಯ ಸ್ವಾಮಿ ಸರ್ವಸ್ಥಾನಂದಜಿಯವರು ಲಂಡನ್ ರಾಮಕೃಷ್ಣ ವೇದಾಂತ ಸೊಸೈಟಿಯ ಮುಖ್ಯಸ್ಥರು ನಮ್ಮನ್ನು ಕರ್ಕೊಂಡು ಹೋಗಿದ್ದರು. 52 ಜನ ಹಿಂದೂಯಿಸಮ್ ಬಗ್ಗೆ PhD ಮಾಡ್ತಾ ಇದ್ದಾರೆ. ಹಿಂದೂಯಿಸಮ್ ಬಗ್ಗೆ 52 ಜನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದಾರೆ. ದುರದೃಷ್ಟವಶಾತ್ ಒಬ್ಬನೇ ಒಬ್ಬ ಭಾರತೀಯನು ಅದರಲ್ಲಿ ಇಲ್ಲ. ಇವತ್ತು ನಾನು ನಮ್ಮ ವಿಚಾರವಂತರು ಬುದ್ಧಿಜೀವಿಗಳನ್ನು ಕೇಳೋ ಪ್ರಶ್ನೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ದಿ ಸೆಂಟರ್ ಫಾರ್ ಹಿಂದೂಯಿಸಮ್ ಇದೆಯಲ್ಲ, ಹಿಂದೂ ಸ್ಟಡೀಸ್ ಇದೆಯಲ್ಲ, ಅಲ್ಲಿ 52 ಮಕ್ಕಳು ಹಿಂದೂಯಿಸಮ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ PhD ಮಾಡೋದಕ್ಕೆ ಸಾಧ್ಯವಾಗೋದಾದರೆ ಇವತ್ತು ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಹಿಂದೂಯಿಸಮ್ ಬಗ್ಗೆ, ಸಂಸ್ಕೃತ ಬಗ್ಗೆ, ರಾಮಾಯಣದ ಬಗ್ಗೆ, ಚಾಣಕ್ಯನ ಬಗ್ಗೆ, ಭಾರತೀಯ ವಿಚಾರಗಳ ಬಗ್ಗೆ ರಿಸರ್ಚ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನಿಮ್ಮ ಮನಸ್ಸುಗಳು ಎಲ್ಲಿ ಒತ್ತೆ ಇಡಲ್ಪಟ್ಟಿವೆ? ನಿಮ್ಮ ಸ್ವಂತಿಕೆಯನ್ನು ಯಾರಿಗೆ ಮಾರ್ಕೊಂಡ್ರಿ? ನಿಮ್ಮ ವಿಚಾರ ಎಲ್ಲಿಗೆ ಹೋಯಿತು? ಈ ದೇಶ ನಂಬುದಂತಹ ಒಂದು ಸ್ಯಾಕ್ರಿಫೈಸ್, ಸ್ಯಾಫ್ರನ್, ಕಾಷಾಯ, ಕೇಸರಿ ಅಂತಕ್ಕಂಥದ್ದು ತ್ಯಾಗದ ಸಂಕೇತ. ಕೇಸರೀಕರಣ ಆಗಬೇಕಾ? ನೀವೊಂದು ಚಲನಚಿತ್ರ ನೋಡ್ತೀರಿ, ಚಲನಚಿತ್ರದಲ್ಲಿ ಒಂದು ದೇವಸ್ಥಾನದ ಚಿತ್ರಣ. ಇವತ್ತು 100 ಜನ ಚಲನಚಿತ್ರವನ್ನು ಒಂದು ತೆಗಿಬೇಕಾದ್ರೆ, ಫಿಲಮ್ ಶೂಟಿಂಗ್ ಆಗಬೇಕಾದ್ರೆ ಒಂದು ದೇವಸ್ಥಾನದ ಚಿತ್ರ ಬರುತ್ತೆ ಅಂತಂದರೆ ನಿಮ್ಮ ಕಣ್ಣು ಮುಂದೆ ಬರುವಂಥದ್ದೇನೋ ಯಾರೋ ಒಬ್ಬ ಯುವಕ ಯುವತಿ ಗುಟ್ಟಾಗಿ ಬಂದು ಅಲ್ಲಿ ಪ್ರೇಮ ಸಲ್ಲಾಪ ನಡೆಸೋದಕ್ಕೆ ದೇವಸ್ಥಾನವನ್ನು ನೀವೊಂದು ಪ್ಲಾಟ್ಫಾರ್ಮ್ ಮಾಡ್ತೀರಿ. ಅಲ್ಲಿರ್ತಕ್ಕಂಥ ಅರ್ಚಕನನ್ನು ನೀವು ಒಂದು ರೀತಿಯಲ್ಲಿ ನಗೆಪಾಟಲಿಗೆ ಒಳಪಡಿಸಿ ಆ ಥಿಯೇಟ್ರ್ನಲ್ಲಿ ಸೇರಿರ್ತಕ್ಕಂಥ ಜನ ನಗೋದಕ್ಕೆ ಅವನನ್ನು ಒಂದು ಹಾಸ್ಯದ ವಸ್ತು ಮಾಡ್ತೀರಿ. ಆದರೆ ಒಂದು ಕಾಲೇಜನ್ನು ನೀವು ಚಲನಚಿತ್ರಕ್ಕೆ ಚಿತ್ರಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಒಬ್ಬ ಅವನನ್ನು ಹೀರೋ ಅಂತ ಕರಿತೀರಿ ನೀವು. ಆ ಕಡೆ ಕುಳಿತಂಥ ಒಬ್ಬಳು ಯುವತಿ ಹೀರೋಯಿನ್. ಇವರಿಬ್ಬರು ಪಾಠ ಕೇಳೋದೊಂದು ಬಿಟ್ಟು ಇವರು ಇನ್ನೆಲ್ಲ ರೀತಿಯಲ್ಲಿ ಚಕ್ಕಂದ ಆಡೋದನ್ನು ನೀವು ಹೀರೋ ಆಗಿ ಬಿಂಬಿಸ್ತೀರಿ. ಆದರೆ ಮನುಷ್ಯನ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವ ಶಾಲೆ ಎಂಬ ಪವಿತ್ರ ಸರಸ್ವತಿ ಮಂದಿರದಲ್ಲಿ ಏನೆಲ್ಲ ಒಳ್ಳೆಯದಾಗತ್ತೆ ಅದು ಈ ಚಲನಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಕಾಣೋದೇ ಇಲ್ವಲ್ಲ. ಇದು ಅವರ ದೌರ್ಭಾಗ್ಯ. ಒಂದು ದೇವಾಲಯದಲ್ಲಿ ದೇವರ ಸನ್ನಿಧಿಗೆ ಹೋಗ್ತಕ್ಕಂಥ ಜನ ಯಾಕೆ ಹೋಗ್ತಾರೆ? ಥಿಂಕ್ ಇನ್ ಎ ಬಿಗ್ ವೇ. ಒಂದು ಆಥರೈಸ್ಡ್ ಆಗಿ ಯೋಚನೆ ಮಾಡಬೇಕು ನಾವು. ಒಂದು ದೇವಸ್ಥಾನ ಅಂದರೆ ಏನು? ಇಡೀ ಸಮಾಜದ ಜನ ಮುಕ್ತವಾಗಿ ಬಂದು ಪರಮಾತ್ಮನಲ್ಲಿ ಮೊರೆ ಇಡ್ತಕ್ಕಂಥದ್ದು. ದೇವಸ್ಥಾನಕ್ಕೆ ಬರಬೇಕು ಅಂದರೆ ಯಾರ ಅಪ್ಪಣೆಯನ್ನು ಕೇಳಬೇಕಾಗಿಲ್ಲ. ದೇವರ ವಿಷಯದಲ್ಲಿ ನಾವು ಒಂದಾಗುತ್ತೇವೆ. ಭಜನೆ ನಮ್ಮನ್ನು ವಿಭಜಿಸೋದ್ರಿಲ್ಲ. ಧರ್ಮ ನಮ್ಮನ್ನು ಕೂಡಿಸುತ್ತೆ. ಧರ್ಮ ನಮ್ಮನ್ನು ಬೇರ್ಪಡಿಸೋದಿಲ್ಲ. ಎಂದೂ ಕೂಡ ಅದು ನಮ್ಮನ್ನು ಛಿದ್ರ ಮಾಡೋದಿಲ್ಲ. ದೋಷವಿರುವುದು ಧರ್ಮದಲ್ಲ, ಜನರಲ್ಲಿ. ದೂಷಿಸಬೇಕಾದ್ದು ಧರ್ಮವನ್ನಲ್ಲ, ಜನರನ್ನು. ಆದ್ದರಿಂದ ರಾಷ್ಟ್ರ ನಿರ್ಮಾಣ ಅಂದರೆ ನೆನಪಿಟ್ಕೊಳ್ಳಿ, ಕೇವಲ ಯೂನಿವರ್ಸಿಟಿಯ ಡಿಗ್ರಿ ಸರ್ಟಿಫಿಕೇಟ್ಸ್ ಅಲ್ಲ,
ಕೇವಲ ಯೂನಿವರ್ಸಿಟಿಯ ಡಿಗ್ರಿ ಸರ್ಟಿಫಿಕೇಟ್ಗಳಿಗೆ ಜೋತು ಬಿದ್ದು ನಾವಿವತ್ತು ಮತಾಂಧರಾಗಿದ್ದೇವೆ, ಧರ್ಮಾಂಧರಾಗಿದ್ದೇವೆ. ಹಾಗಾಗಿ ನಾನು ಅಂಬೇಡ್ಕರ್ ಅವರ ಮಾತನ್ನು ಹೇಳ್ತಾ ಇದ್ದೇನೆ. ಅಂಬೇಡ್ಕರ್ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಔಷಧಿಯೂ ಕೂಡ ಅತಿಯಾದರೆ ಅದು ವಿಷ ಆಗುತ್ತೆ. ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತೆ 10 ವಿಷಯಗಳಲ್ಲಿ ಅದನ್ನು ಹೊಂದಿಸ್ಕೊಳ್ಳೋಣ ನಾವು. ಗಾಂಧೀಜಿ ಹೇಳ್ತಾರೆ, ದುಡಿದು ಸತ್ತವರಿಗಿಂತ ಕುಡಿದು ಸತ್ತವರೇ ಅಧಿಕ. ರಸ್ಕಿನ್ ಹೇಳ್ತಾನೆ, ಇನ್ನೊಬ್ಬರಿಗಾಗಿ ದುಡಿಯಿರಿ, ಇನ್ನೊಬ್ಬರ ದುಡಿಮೆಗೆ ಕೈ ಹಾಕಬೇಡಿ. ಚಾಣಕ್ಯ ಹೇಳ್ತಾನೆ, ಈ ಜಗತ್ತಿನಲ್ಲಿ ಕೆಟ್ಟದ್ದು ಇರಬಹುದು, ಆದರೆ ಈ ಜಗತ್ತಿನಲ್ಲಿ ನೀವು ಬದುಕಲೇಬೇಕಾಗಿದೆ. ಈ ಜಗತ್ತು ಕೆಡೋ ವಿಷಯದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನೂ ಇದೆ. ಆದ್ದರಿಂದ ಜಗತ್ತಿನ ಶುದ್ಧೀಕರಣಕ್ಕೆ ನೀವು ಕೂಡ ಮುಂಚೂಣಿಯಲ್ಲಿ ನಿಲ್ಲಬೇಕು. ಈ ವಿಷಯಗಳನ್ನು ಇವತ್ತು ನಾವು ಪಾಠ ಮಾಡ್ತಾ ಇದ್ದೀವಲ್ಲ ಯೂನಿವರ್ಸಿಟಿಗಳಲ್ಲಿ. ಎಲ್ಲಾದರೂ ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವಾಗುವಂತಹ ಇಂತಹ ಗಟ್ಟಿತನದ 4 ಮಾತುಗಳು ನಮ್ಮ ಪ್ರಾಧ್ಯಾಪಕರ ಬಾಯಲ್ಲಿ ಬರೋಲ್ಲ. ಯಾಕೆ? ಅವರು ಅದನ್ನು ಓದಲಿಲ್ಲ. ಎರಡನೇದಾಗಿ ಈ ಮಾತುಗಳನ್ನು ಹೇಳೋದಕ್ಕೆ ಭಯ ಇದೆ. ಶಿಕ್ಷಕರೇ ಕೇಳ್ತಾ ಇದ್ದೀರಿ, ನೀವು ಕೇಳಿಸ್ಕೊಳ್ಳಿ. ಪಾಶ್ಚಾತ್ಯ ವಿಶ್ವವಿದ್ಯಾನಿಲಯಗಳಲ್ಲಿ ಭಗವದ್ಗೀತೆಯ ಬಗ್ಗೆ 8 ದಿವಸ ಬಂದು ಪ್ರವಚನ ಮಾಡಿ ನಿಮಗೆ ಏರ್ ಟಿಕೆಟ್ಟಿಂದ ಹಿಡಿದು ವ್ಯವಸ್ಥೆಯಿಂದ ಹಿಡಿದು ನಿಮ್ಮ ಪ್ರತಿಯೊಂದು ಒಂದು ಲೋಟ ಕುಡಿಯೋ ನೀರಿನಿಂದ ಹಿಡಿದು ನಿಮ್ಮ ಅವಶ್ಯಕತೆಗಳಿಗೆ ನಾವು ಕೃತಜ್ಞತೆಯಿಂದ ಸ್ಪಂದಿಸ್ತೀವಿ ಅಂಥೇಳಿ ಯುರೋಪಿನ 4 ಯೂನಿವರ್ಸಿಟಿಗಳು ರಾಮಕೃಷ್ಣಾಶ್ರಮದ ಸನ್ಯಾಸಿಗಳಿಗೆ ಆಹ್ವಾನ ಕೊಡುತ್ತಲ್ಲ. ಭಾರತೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಧರ್ಮ, ಆಧ್ಯಾತ್ಮ, ವೇದಾಂತ, ಉಪನಿಷತ್ತು, ಗೀತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮುಕ್ತ ಅವಕಾಶ ಇದೆಯಾ? ನಾನೊಮ್ಮೆ ಒಬ್ಬರು ಆತ್ಮೀಯ ಜನಪ್ರತಿನಿಧಿ ಹತ್ರ ಹೇಳಿದೆ, ನಮ್ಮ ಗೌರ್ಮೆಂಟ್ ಬಸ್ಸುಗಳಲ್ಲಿ ಫಸ್ಟ್ ಏಡ್ ಬಾಕ್ಸ್ ಅಂತ ಒಂದು ಇದೆಯಲ್ಲ, ಈ ಬಾಕ್ಸು ನಿಜವಾಗಲೂ ಅಪಘಾತ ಆದಾಗ ಯಾರಾದರೂ 4 ಜನನ ಬದುಕಿಸಿರುವಂಥ ಉದಾಹರಣೆ ಇದೆಯಾ? ಯಾವುದೇ ಕಚೇರಿಯಲ್ಲಿ ಸಜೆಷನ್ ಬಾಕ್ಸ್ ಅಂತ ಹಾಕಿದಿರಲ್ಲ, ಅಲ್ಲಿ ಹಾಕಲ್ಪಟ್ಟಂಥ ಸಜೆಷನ್ಸ್ನಲ್ಲಿ ಮಾನವೀಯ ದೃಷ್ಟಿಯಿಂದ 4 ಸಜೆಷನ್ಸ್ನ ಇಂಪ್ಲಿಮೆಂಟ್ ಮಾಡಿದ ಉದಾಹರಣೆ ಇದೆಯಾ? ಹೀಗಾಗಿ ಇವತ್ತು ನಮ್ಮ ದೇಶ ನಗೆಪಾಟ್ಲಾಗಿದೆ, ನಮ್ಮ ದೇಶದ ಶಿಕ್ಷಣ ನಗೆಪಾಟ್ಲಾಗಿದೆ. ಧರ್ಮದ ಬಗ್ಗೆ ಭಾರತ ಏನು ವ್ಯಾಖ್ಯಾನ ಕೊಡ್ತು? ಧೃತಿ, ಕ್ಷಮ, ದಮ, ಆಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯ, ಸತ್ಯ, ಅಕ್ರೋಧ, ದಶಕಂ, ಧರ್ಮಲಕ್ಷಣಂ. ಮನು ಹೇಳಿದ ಮಾತಿದು, ಕರೆಕ್ಟಾಗಿ ಕೇಳಿಸ್ಕೋಬೇಕು. ಮಾನವನ ಮೂಲ ಪುರುಷ ಮನು ಹೇಳಿದ ಮಾತಿದು. ಧರ್ಮದ 10 ಲಕ್ಷಣಗಳು. ಧೃತಿ ಅಂದರೆ ಧೈರ್ಯ, ಕ್ಷಮ ಅಂದರೆ ಕ್ಷಮಿಸುವ ಗುಣ, ದಮ ಅಂದರೆ ಮದದ ಮೇಲೆ ನಿಯಂತ್ರಣ, ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು, ಶೌಚ ಸ್ನಾನಾದಿಗಳ ಮೂಲಕ ಶಾರೀರಿಕ ಶುಚಿತ್ವ, ಸಚ್ಚಿಂತನೆಯ ಮೂಲಕ ಮಾನಸಿಕ ಶುಚಿತ್ವ, ಇಂದ್ರಿಯ ನಿಗ್ರಹ ನಮ್ಮ ಇಂದ್ರಿಯಗಳನ್ನು ಶಿಸ್ತುಬದ್ಧಾಗಿ ಕಾಪಾಡಿಕೊಳ್ತಕ್ಕಂಥದ್ದು, ಧೀಹಿ ಅಂದ್ರೇನು? ಧೀಯಾನ ಇತಿ ಧ್ಯಾನ. ಶ್ರೇಷ್ಠವಾದದ್ದನ್ನು ಸಂಪಾದಿಸಬೇಕು ಅಂತ ಹೊರಟನಲ್ಲ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತಗೊಳ್ಳೋದಿಲ್ಲ. ಡೆತ್ ಫಾರ್ ದಿ ಕಾಸ್ ಬಟ್ ನಾಟ್ ಸಕ್ಸಸ್ ಈಸ್ ಮೈ ಮೋಟೋ. ಈ ಸಂಕಲ್ಪ ವಿದ್ಯಾರ್ಥಿಯಲ್ಲಿ ಮೂಡಿಸುವಂಥದ್ದು. ವಿದ್ಯಾ ಅಂದರೆ ತತ್ವವಿದ್ಯೆ, ಆತ್ಮವಿದ್ಯೆ. ಅದರ ಅರ್ಥ ಏನು? ಆತ್ಮಶಕ್ತಿಯ ಮುಂದೆ ಜಗತ್ತಿನ ಇನ್ನೆಲ್ಲ ಶಕ್ತಿಗಳು ಗೌಣ. ಸತ್ಯಂ ಏಕಮೇವಾದ್ವಿತೀಯಂ ಇತಿ ಸತ್ಯಂ, ಸತ್ಯವಚನ ಪಾಲನೆ ಮಾಡ್ತಕ್ಕಂಥದ್ದು. ಅಕ್ರೋಧಂ ವಿನಾಕಾರಣ ಕೋಪ ಮಾಡಿಕೊಳ್ಳದಲೇ ಇರ್ತಕ್ಕಂಥದ್ದು. ದಶಕಂ ಧರ್ಮಲಕ್ಷಣಂ, ಜಗತ್ತಿನ ಇನ್ಯಾವುದಾದ್ರೂ ಸಂಸ್ಕೃತಿ ಈ ದೇವ್ರನ್ನ ಪೂಜೆ ಮಾಡು, ಆ ದೇವ್ರನ್ನ ಪೂಜೆ ಮಾಡಬೇಡ ಅಂತೇನಾದರೂ ಈ 10 ಲಕ್ಷಣಗಳಲ್ಲಿದೆಯಾ? ಮನು ಹೇಳಿದಂಥ ಧರ್ಮದ ಈ 10 ಲಕ್ಷಣಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಪುರೋಹಿತಶಾಹಿಗಳಾಗ್ತಾರೆ, ವರ್ಣಾಶ್ರಮ ಪದ್ಧತಿಯನ್ನು ವಿಕೃತವಾಗಿ ಕೊಡ್ತಾರೆ. ಧೈರ್ಯ ಬೇಡವಾ? ನಮ್ಮ ಮಕ್ಕಳಿಗೆ ಧೈರ್ಯ ಬೇಡವಾ? ಕ್ಷಮಿಸಬೇಕಾದ ಗುಣ ಅನ್ನೋದು ಅವರಲ್ಲಿ ಬೆಳೆಯೋದು ಬೇಡವಾ? ಅವರ ಅಹಂಕಾರದ ಮೇಲೆ ನಿಯಂತ್ರಣ ಬೇಡವಾ? ಕಳ್ಳತನ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡೋದು ಬೇಡವಾ? ಇಂದ್ರಿಯಗಳನ್ನು ಸುಶಿಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಹೇಳೋದು ಬೇಡವಾ? ಕೈ ಹಾಕಿದಂಥ ಶ್ರೇಷ್ಠ ಕಾರ್ಯದಲ್ಲಿ ಸೋಲಿಗೆ ಅಂಜಬೇಡಿ,
ಮುಂದುವರಿದೇ ಇದ್ರೂ ಪರವಾಗಿಲ್ಲ, ಹಿಂದಕ್ಕೆ ಹೋಗಬೇಡಿ. ಸೋಲುವುದು ಅಪರಾಧವಲ್ಲ, ಸಣ್ಣ ಗುರಿ ಇಟ್ಕೊಳ್ಳೋದು ಮಹಾಪರಾಧ ಅಂತ ಹೇಳೋದು ಬೇಡವಾ? ವಿದ್ಯಾ, ತತ್ವವಿದ್ಯೆ, ಆತ್ಮವಿದ್ಯೆ ಬೇಡವಾ? ಸತ್ಯವಚನ ಪರಿಪಾಲನೆ ಬೇಡವಾ? ವಿನಾಕಾರಣ ಕೋಪ ಮಾಡ್ಕೋಬೇಡ ಅನ್ನೋದು ಬೇಡವಾ? ಈ 10 ಲಕ್ಷಣಗಳನ್ನು ಮನು ಕೊಟ್ಟಿದ್ದಾನೆ. ಈ 10 ಲಕ್ಷಣಗಳು ಒಂದು ರೀತಿಯಲ್ಲಿ ಹ್ಯೂಮನ್ ಡಿಸಿಪ್ಲಿನ್ಸ್ ಆಗುತ್ತೆ. ಇದು ನಿಜವಾದ ಧರ್ಮ. ಇಲ್ಲಿ ರಾಷ್ಟ್ರದ ಅಭ್ಯುದಯವನ್ನು ನಾವೇನು ಅದ್ಭುತವಾಗಿ ನಾವು ನೋಡ್ತಾ ಇದ್ದೇವೆ ನೋಡಿ. ಚಾಣಕ್ಯ ಹೇಳ್ತಾನೆ, ಚಕ್ರವರ್ತಿಯಾದವನು ನಾಸ್ತಿಕನೇ ಆದರೂ ಪ್ರಜೆಗಳ ಆಸ್ತಿಕತೆಯನ್ನು ಅಗೌರವಿಸಬಾರದು. ಎಂಥ ಅದ್ಭುತವಾದ ಸಂದೇಶ ಇದು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ನನಗೆ ಪಾಠ ಮಾಡ್ತಾ ಇದ್ದಂತಹ ಹೈಸ್ಕೂಲ್ನಲ್ಲಿದ್ದ ಸುಬ್ರಾವ್ ಅಂತಕ್ಕಂಥವರು ಸಂಸ್ಕೃತ ಮೇಷ್ಟ್ರು. ಭಗವದ್ಗೀತೆಯ 10 ಅಧ್ಯಾಯಗಳು ಕಂಠಸ್ಥವಾಗಿತ್ತವರಿಗೆ. ನನಗೆ ಕನ್ನಡ ಪಾಠ ಮಾಡ್ತಾ ಇದ್ದಂತಹ ಪುಣ್ಯಾತ್ಮರು ಎಷ್ಟು 50 ಜನ ಕನ್ನಡದ ಕವಿಗಳ ಹೆಸರುಗಳನ್ನು ಪುಂಖಾನುಪುಂಖವಾಗಿ ಹೇಳೋದ್ರ ಜೊತೆಗೆ ಅವರು ಗ್ರೇಟ್ ವರ್ಕ್ಸನ್ನು ದಾಖಲಿಸ್ತಾ ಇದ್ದರು. ಇದೆಲ್ಲ ನಾವು ವಿದ್ಯಾರ್ಥಿಗಳಾಗಿ ನಮ್ಮ ಶಿಕ್ಷಕರು ಸ್ವಪ್ರೇರಣೆಯಿಂದ ಅವ್ರು ಮಾಡಿದ್ದನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಅಲ್ಲ. ಇವತ್ತೇನಾಗಿದೆ, ಆದ್ದರಿಂದ ಶಿಕ್ಷಕನೇ ನೀನು ಪಾರ್ಷಿಯಲ್ ಮೈಂಡ್ ಇಟ್ಕೊಂಡ್ರೆ ನಿನಗೆ ಫುಲ್ ಸ್ಯಾಲ್ರಿ ಬರ್ಬೋದು, ಆದರೆ ನೀನು ಪಾರ್ಟ್ ಟೈಮೇ. ಇದನ್ನು ಗಮನಿಸ್ಬೇಕು ನಾವು. ಶಿಕ್ಷಕನಲ್ಲಿ ಇರಬೇಕಾದ ಮೊಟ್ಟ ಮೊದಲ ಆದ್ಯತೆ ಏನು ಅಂತಂದರೆ, ಜಗತ್ತಿನ 100 ಇಲಾಖೆಗಳನ್ನು ಸೂಪರ್ವೈಸರ್ಸ್ ಬರಲಿ, ಇನ್ಸ್ಪೆಕ್ಟರ್ಸ್ ಬರಲಿ, ಸ್ಕ್ವಾಡ್ ಬರಲಿ, ಹೈಯರ್ ಅಥಾರಿಟೀಸ್ ಬಂದು ಅವ್ರನ್ನ ಜಡ್ಜ್ ಮಾಡಲಿ. ಓ ಶಿಕ್ಷಕನೇ, ನೀನು ಈ ಎಲ್ಲ ಗ್ಯಾಲಾಕ್ಸಿ ಆಫ್ ಹೈಯರ್ ಅಥಾರಿಟೀಸ್ ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಬರ್ತಾರಲ್ಲ, ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ನೀನು ಆತ್ಮಸಾಕ್ಷಿಗೆ ಅಂಜಬೇಕಾಗಿದೆ. ಆಗ ನೀನು ಶಿಕ್ಷಕ. ಇನ್ನಿತರ ಎಲ್ಲರಿಗಿಂತಲೂ ಸಾಕ್ಷಿಗೆ ಹೆಚ್ಚು ಗಮನ ಕೊಡಬೇಕಾದವನು, ಆತ್ಮಸಾಕ್ಷಿಯನ್ನು ಗೌರವಿಸಬೇಕಾದವನು ಶಿಕ್ಷಕನೇ ಆಗಿರಬೇಕು. ಇದು ಶಿಕ್ಷಕನ ಅರ್ಹತೆ. ನೀನು ಆತ್ಮಸಾಕ್ಷ್ಯ ಸಂಪನ್ನನಾಗಿದ್ದಾಗ ಆತ್ಮತೃಪ್ತನಾಗ್ತೀಯ. ಆತ್ಮಸಾಕ್ಷಿಯನ್ನು ನಿರ್ಲಕ್ಷಿಸಿದರೆ ಅದು ಆತ್ಮವಂಚನೆ. ನೀನು ಆತ್ಮವಂಚನೆ ಮಾಡ್ಕೊಳ್ತೀಯ. ಆತ್ಮವಂಚನೆಯಿಂದ ನಿನಗೆ ನೀನೇ ಮೋಸ ಮಾಡ್ಕೊಳ್ತೀಯ. ಜೊತೆಗೆ ನೆನಪಿಟ್ಕೋ, ನಿನ್ನಿಂದ ಸಮಾಜಕ್ಕೆ ಅನ್ಯವಂಚನೆ, ಸಮಾಜಕ್ಕೂ ಅನ್ಯಾಯವಾಗುತ್ತೆ. ಗಮನಿಸು. ಇನ್ವಿಜಿಲೇಟರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆ ರೂಮಿನ ಇನ್ವಿಜಿಲೇಟರ್ ಆಚೆ ಬಂದು ಈ ರೂಮಿನ ಇನ್ವಿಜಿಲೇಟರ್ ಆಚೆಗೆ ಬಂದು ಅವರಿಬ್ಬರೂ ಮಾತಾಡ್ತಾ ಇದ್ದರೆ, ಕೊಠಡಿಯಲ್ಲಿರ್ತಕ್ಕಂಥ ಮಕ್ಕಳನ್ನ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಟುಬಿಟ್ರೆ ಈ ಶಿಕ್ಷಕನಲ್ಲಿರೋ ನೈತಿಕತೆ ಏನು? ಮಕ್ಕಳು ಪರೀಕ್ಷೆ ಬರೀಬೇಕಾದ್ರೆ ಅಸಹಾಯಕರಾಗುತ್ತಾರೆ. ಯಾಕೆ? 365 ದಿವಸ ಮರ್ಯಾದೆಯಾಗಿ ಆ ಮಕ್ಕಳು ಪಾಠ ಕೇಳುವಂಥ ವಾತಾವರಣ ಆಗಿದ್ದಿದ್ರೆ, ಶಿಕ್ಷಕ ಭಾವನಾತ್ಮಕವಾಗಿ ಪಾರ್ಟ್ ಟೈಮ್ ಆಗದೇ ಇದ್ದಿದ್ರೆ, ಶಿಕ್ಷಕ ತನಗೆ ಹೊಟ್ಟೆ ತುಂಬ ಅನ್ನ ಕೊಡ್ತಕ್ಕಂಥ ಈ ಪವಿತ್ರವಾದ ವೃತ್ತಿಯಲ್ಲಿ ಇವನು ಪಾರ್ಟ್ ಟೈಮ್ ಆಗದೇ ಇದ್ದಿದ್ರೆ, ಅವನ ಜೀವನಕ್ಕೆ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟಂತಹ ಅಡಿಪಾಯವಾದಂತಹ ಶಿಕ್ಷಕ ವೃತ್ತಿಯಲ್ಲಿ ಅವನು ಪಾಠ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಪಠ್ಯೇತರ ಚಟುವಟಿಕೆಗಳು, ಅದು ಕೂಡ ಮಕ್ಕಳಿಗೆ ಸಂಸ್ಕೃತಿ ಕೊಡುವಂಥದ್ದಲ್ಲ, ಅವನ ವೈಯಕ್ತಿಕವಾದ ಸಂಪಾದನೆಗೆ, ಅವನ ವೈಯಕ್ತಿಕವಾದ ಗಳಿಕೆಗೆ ಅವನು ಬೇರೆ ರೀತಿಯ ಕಸುಬುಗಳ ಹಿಂದೆ ಓಡುವವನಾದಾಗ, ಒಬ್ಬ ಶಿಕ್ಷಕನಿಗೆ ಏನೇನು ಅವನು ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಪಟ್ಟಿಯನ್ನು ಮಾಡಿದಾಗ ಈ ಎಲ್ಲದರ ಜೊತೆಗೂ ಪಾಠನೂ ಸ್ವಲ್ಪ ಮಾಡ್ತಾನೆ ಅನ್ನೋಷ್ಟು ಮಟ್ಟಿಗೆ ಪಾಠ ಮಾಡೋದು ಕಟ್ಟಕಡೆಯ ಸಾಲಿನಲ್ಲಿ ಅದು ಸ್ಥಳವನ್ನು ಪಡ್ಕೊಂಡಾಗ ಆ ಶಿಕ್ಷಕನಿಂದ ನಾವೇನು ನಿರೀಕ್ಷಿಸಬಹುದು? ಇದು ಅತ್ಯಂತ ಪ್ರಾಮಾಣಿಕವಾಗಿ ಶಿಕ್ಷಕನಾಗಲು ಹೊರಟ ಪ್ರತಿಯೊಬ್ಬನೂ ಕೂಡ ಆಲೋಚಿಸಬೇಕಾದ ವಿಷಯ. ಇದನ್ನು ನಾನು ಡಿಪಾರ್ಟ್ಮೆಂಟ್ ಅಂತಂದು ಅವ್ರ ಇನ್ಸ್ಪೆಕ್ಷನ್ ಬರಲಿ, ಇವ್ರ ಇನ್ಸ್ಪೆಕ್ಷನ್ ಬರಲಿ, ಕಾಲಕ್ಕೆ ನಮ್ಮನ್ನು ನಮ್ಮನ್ನು ಮೋಟಿವೇಟ್ ಮಾಡ್ತಕ್ಕಂಥ ಏಜೆನ್ಸೀಸ್ ಬಹಳ ಇದೆ.
ನಮ್ಮನ್ನು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಕ್ಕಂಥ ಏಜೆನ್ಸೀಸ್ ಇದೆ. ಆದರೆ ನಾವು ಕಲಿಕೆಯ ವಿಷಯದಲ್ಲಿ ಈ ಮಟ್ಟಕ್ಕೆ ನಿಷ್ಕ್ರಿಯರಾದಾಗ ನಾನು ದಾಖಲೆಗಳಲ್ಲಿ ಶಿಕ್ಷಕನಾಗುತ್ತೇನೆ, ಆದರೆ ಟೀಚರ್, TEACHER, ಟೀಚರ್ ಅನ್ನೋದರಲ್ಲಿ CHEATER ಕೂಡ ರೀಅರೇಂಜ್ಮೆಂಟಲ್ಲಿ ಬರುತ್ತೆ. ಐ ವಿಲ್ ಬಿ ಎ ಚೀಟರ್, ಐ ವಿಲ್ ಬಿ ಮೋರ್ ಎ ಚೀಟರ್ ದ್ಯಾನ್ ಎ ಟೀಚರ್. ಇದು ನಾನು ಆಹ್ವಾನಿಸ್ಕೊಂಡಿದ್ದು. ನಾನು ಈ ಹುದ್ದೆಯನ್ನು ಪಡೆಯೋದಕ್ಕೆ ಎಷ್ಟು ಸರ್ಕಸ್ ಮಾಡಿದೆ, ನಾನು ಶಿಕ್ಷಕನಾಗೋದಕ್ಕೆ ಎಷ್ಟು ಸರ್ಕಸ್ ಮಾಡಿದೆ. ನಾನು ನನ್ನ ಕುಟುಂಬ, ನನ್ನ ಮಕ್ಕಳಿಗೆ ಅನ್ನೋ ಊಟ ಉಪಚಾರಗಳನ್ನು ಮಾಡೋದಕ್ಕೆ ನನ್ನ ಪ್ರಜೆಗಳ ಆ ಟ್ಯಾಕ್ಸ್, ನನಗೆ ಬರ್ತಾ ಇರ್ತಕ್ಕಂಥ ಸಂಬಳ ನನಗೆ ಒಂದು ಸುಸ್ಥಿತಿಯನ್ನು ಕೊಡ್ತಲ್ಲ. ಇದಕ್ಕೆ ಪ್ರತಿಯಾಗಿ ನಾನೇನು ಕೊಡ್ತಾ ಇದ್ದೇನೆ ಸಮಾಜಕ್ಕೆ? ನಾನು ಈ ತರಗತಿಯಲ್ಲಿ ಪಾಠ ಮಾಡ್ತಾ ಇಲ್ಲ, ನಾನು ನನ್ನ ಕಣ್ಣು ಮುಂದೆ ಕುಳಿತಿರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡ್ತಾ ಇಲ್ಲ. ಇದು ನನ್ನ ಹೆಗ್ಗಳಿಕೆನ? ನೆನಪಿಟ್ಕೋ, ನಿನ್ನ ಮುಂದೆ ಪಾಠ ಮಾಡದೆ ನೀನು ಆ ಮಕ್ಕಳನ್ನು ಬಲಿ ಕೊಡ್ತಾ ಇದೆಯಲ್ಲ. ಪಕ್ಕದ ಕೊಠಡಿಯಲ್ಲಿ ನೀನು ಹೆತ್ತ ಮಗು ಇದೆ, ನೀನು ಹೆತ್ತ ಮಗು ಇದೆ. ಆ ಮಗುವಿನ ಭವಿಷ್ಯವನ್ನು ಅಲ್ಲಿ ನಿನ್ನ ಫ್ರೆಂಡ್ ಇನ್ನೊಬ್ಬ ರೂಪಿಸ್ತಾ ಇದ್ದಾನೆ. ಅವನು ನಿನ್ನ ಫ್ರೆಂಡೇ, ಎಲ್ಲ ವಿಷಯದಲ್ಲೂ ನಿನ್ನ ಫ್ರೆಂಡೇ. ನಿಮ್ಮಿಬ್ಬರಲ್ಲಿ ಸಾಕಷ್ಟು ಕಾಮನ್ನೆಸ್ ಇದೆ, ಕಾಮನ್ನೆಸ್. ಹೀಗಾಗಿ ನಾವು ಗಮನಿಸಬೇಕು, ಮನುಷ್ಯನ ಉದ್ಧಾರಕ್ಕೆ ಏನೆಲ್ಲ ಬೇಕೋ ಅದನ್ನು ದೊರಕಿಸ್ಕೊಡ್ಬೇಕು. ಒಬ್ಬ ಶಿಕ್ಷಕ ತಾನು ಮಾಡೋ ಪಾಠ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ, ಇಂಟೆಲೆಕ್ಚುಯಲ್ ಎಜುಕೇಷನ್ ದೃಷ್ಟಿಯಿಂದ ಒಂದು ವಿಷಯವಾಗಬಹುದೇ ಹೊರತು ಶಿಕ್ಷಕನಲ್ಲಿ ಕಲಿಕೆಯ ಸಮಗ್ರತೆಯನ್ನು ಕಾಣಬೇಕು. ತುಂಬಿದ ಕೊಡ ಅವನ ಅಕ್ಷರಗಳು ಚೆನ್ನಾಗಿರಲೇಬೇಕು, ಅವನಲ್ಲಿ ಶುಚಿತ್ವ, ಪ್ಯೂರಿಟಿ, ಪರ್ಸಿವರೆನ್ಸ್, ಪೇಷನ್ಸ್ ಇರಲೇಬೇಕು, ಅಧ್ಯಯನಶೀಲತೆ ಇರಬೇಕು. ಶಿಕ್ಷಕನ ಬರವಣಿಗೆ ಇವತ್ತು ಕರ್ನಾಟಕದಲ್ಲಿ ನಾನು ಬಹಳ ನೊಂದುಕೊಂಡು ಹೇಳ್ತೇನೆ, ಲಕ್ಷಾಂತರ ಶಿಕ್ಷಕರಿದ್ದಾರೆ. ಶಿಕ್ಷಕರನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಕೊಂಡೊಯ್ಯಬಲ್ಲಂತಹ ಒಂದೇ ಒಂದು ಮಾಸಿಕ ಪತ್ರಿಕೆ ಪರಿಣಾಮಕಾರಿಯಾಗಿ ನಡೀತಾ ಇಲ್ಲ. ಪತ್ರಿಕೆಗಳಿದೆ, ಆದರೆ ಲಕ್ಷ ಜನಕ್ಕೆ ಬೆಳಕಾಗಬಲ್ಲಂತಹ ಒಂದು ಪತ್ರಿಕೆಯನ್ನು ನಾವು ಧೈರ್ಯವಾಗಿ ಹೇಳಬಹುದು ಅಂತಕ್ಕಂಥದ್ದು ಹುಡುಕಬೇಕಾಗಿದೆ. ಶಿಕ್ಷಕನ ಆಲೋಚನೆಗಳೇ ಎಷ್ಟೋ ದಾರಿ ತಪ್ಪಿದೆ. ಶಿಕ್ಷಕನ ಆಪ್ಷನ್ಸ್, ಆಯ್ಕೆಗಳೇ ಮಲಿನವಾಗಿದೆ. ಹೀಗಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕನ ಪಾತ್ರ ಅಂತಂದರೆ ನಾವು ತಿಳ್ಕೊಳ್ಬೇಕು. ವಿವೇಕಾನಂದರ ಬಗ್ಗೆ ಒಂದು ಮಾತಿದೆ. ಅವರೇ ಭಾರತವಾಗಿದ್ದರು, ಹಾಗಾಗಿ ವಿವೇಕಾನಂದರು ಒಬ್ಬರು ಗುರು. ನಾವು ಪಾಠ ಮಾಡ್ತೇವೆ, ತರಗತಿಗಳಲ್ಲಿ ನಮ್ಮನ್ನು ನೆಚ್ಚಿದ ಮಕ್ಕಳಿದ್ದಾರೆ, ಪ್ರತಿ ದಿವಸ 1 ಗಂಟೆ ಅವ್ರ ಮುಂದೆ ಇರ್ತೇವೆ, ಅವ್ರಿಗೆ ಉನ್ನತ ವಿಷಯಗಳನ್ನು ಕೊಡಬೇಕಾಗಿದೆ ನಾವು. ಈ ನಿಟ್ಟಿನಲ್ಲಿ ನನ್ನ ಪಠ್ಯದ ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಪೂರಕವಾಗುವ ರಾಷ್ಟ್ರ ಪ್ರೇಮವನ್ನು, ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸುವಂತಹ 10 ವಿಷಯಗಳನ್ನು ನಾವು ಆ ಮಕ್ಕಳ ಮನಸ್ಸಿಗೆ ಹಾಕ್ತಾ ಹೋದಾಗ, ಇಂತಿಂಥ ಪುಸ್ತಕಗಳನ್ನು ಓದಿ ಇದರಲ್ಲಿ ಉತ್ತಮ ವಿಚಾರಗಳಿದೆ, ಇಂಥವ್ರ ಬಗ್ಗೆ ನೀವು ತಿಳ್ಕೊಂಡಿರಿ ಅಂತ ಹೇಳಿದಾಗ ಆ ಮಕ್ಕಳು ಶಿಕ್ಷಕರ ಮಾತನ್ನು ಶಿರಸಾವಹಿಸಿ ಪಾಲಿಸ್ತಾರೆ. 4 ದಿವಸ ಅವರು ಅವಿಧೇಯರಾಗಿ ಕಾಣಬಹುದು, ಆದರೆ ಶಿಕ್ಷಕ ಪ್ರೀತಿಯಿಂದ ಗೆಲ್ಲಬಹುದು. ಆ ಮಕ್ಕಳಲ್ಲಿ ಅಧ್ಯಯನಶೀಲತೆಯನ್ನು ಬೆಳೆಸಬಹುದು. ಆ ಮಕ್ಕಳೊಂದಿಗೆ ತಾನೂ ಕೂಡ ಈ ಭಾವನೆಗಳನ್ನು ಹಂಚಿಕೊಳ್ಬಹುದು. ಈ ರೀತಿಯಲ್ಲಿ ಶಿಕ್ಷಕನಾದವನು ವಿವೇಕಾನಂದರು ಬಯಸಿದ ಹಾಗೆ, ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್. ಶಿಕ್ಷಕನ ಚಾರಿತ್ರ್ಯ ಯಾವ ಮಟ್ಟದ್ದೋ ಅವನ ವಿದ್ಯಾರ್ಥಿಗಳಿಗೆ ಚಾರಿತ್ರ್ಯದ ಬಗ್ಗೆ ಸಿಗತಕ್ಕಂಥ ಸ್ವರೂಪ, ಪರಿಚಯ ಅದೇ ಮಟ್ಟದ್ದು. 1000 ಜನಕ್ಕೆ ನನ್ನ ಮುಖ್ಯ ಶಿಕ್ಷಕ ಕ್ಯಾರೆಕ್ಟರ್ ಸರ್ಟಿಫಿಕೇಟಲ್ಲಿ ಸಿಗ್ನೇಚರ್ ಮಾಡಿಸಿರ್ಬೋದು, ಆದರೆ ಆತ ಪರೀಕ್ಷೆಗಳಲ್ಲಿ ನಕಲು ಮಾಡಿಸ್ತಾ ಇದ್ದರೆ ದೇವರೇ ಗೊತ್ತು, ಇನ್ನೇನು ಹೇಳ್ಬೋದು ನಾವು. ಈ ರೀತಿಯಲ್ಲಿ ಎಂದೂ ಕೂಡ ಕ್ವಾಂಟಿಟಿಯನ್ನು ಮುಂದಿಟ್ಕೊಂಡು ಕ್ವಾಲಿಟಿಯನ್ನು ಕೊಲ್ಲಬಾರದು, ಮಾಸ್ ಅನ್ನು ಮುಂದಿಟ್ಕೊಂಡು ಕ್ಲಾಸನ್ನು ಕೊಲ್ಲಬಾರದು.
ಮಾಸ್ ಅನ್ನೋದರ ಮೂಲಭೂತ ಅವಶ್ಯಕತೆಗಳಿಗೆ ಕೊರತೆ ಆಗದಂತೆ ನೋಡ್ಕೋಬೇಕು, ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ನೋಡ್ಕೋಬೇಕು. ಆದರೆ ಕ್ಲಾಸ್ ಅನ್ನು ಉತ್ತಮ ರೀತಿಯಲ್ಲಿ ಪೋಷಿಸಿದರೆ ಕ್ಲಾಸ್ ಅನ್ನೋದು ಮಾಸನ್ನು ತನ್ನ ಪ್ರೀತಿಯ ವಶದಲ್ಲಿ ಇಟ್ಕೊಳ್ಳುತ್ತೆ, ತನ್ನ ಪ್ರೀತಿಯಲ್ಲಿ ಅದನ್ನು ಪೋಷಿಸುತ್ತೆ. ಖಂಡಿತವಾಗಿಯೂ ಮಾಸ್ ಕ್ಲಾಸ್ ಆಗಬೇಕೇ ಹೊರತು ಕ್ಲಾಸನ್ನು ಮಾಸ್ ಹಂತಕ್ಕೆ ಜಗ್ಗಬಾರದು, ಮೆರಿಟನ್ನು ಅಗೌರವಿಸಬಾರದು. ಎಂದೂ ಕೂಡ 90% ತೆಗೆದುಕೊಂಡಿರ್ತಕ್ಕಂಥ ಜನರಲ್ ಮೆರಿಟ್ ವಿದ್ಯಾರ್ಥಿಗೆ ಒಂದು ಮೆಡಿಕಲ್ ಸೀಟ್ ಅಥವಾ ಇಂಜಿನಿಯರಿಂಗ್ ಸೀಟ್ ಸಿಗಲಿಲ್ಲ, ಅವನು ಕಣ್ಣೀರು ಹಾಕ್ಕೊಂಡು ಯಾವುದೋ ಕೋರ್ಸಿಗೆ ಹೋಗಬೇಕು ಅಂತಂದಾಗ, ನನ್ನ ಹಣೆಯ ಬರಹವೇ ಇದು, ಈ ದೇಶದಲ್ಲಿ ನಾನು 90% ತೊಗೊಂಡು ನನಗೊಂದು ಮೆರಿಟ್ ಸೀಟ್ ಸಿಗಲಿಲ್ಲ ಅಂದಾಗ ಆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಬರಬಹುದಾದ ಭಾವನೆಗಳು, ಅದು ಎಷ್ಟು ವಿಕೃತ ರೀತಿಯಲ್ಲಿ ಅದು ಪ್ರೊಜೆಕ್ಟ್ ಆಗಬಹುದು, ನಾಳೆ ಅದು ಯಾವ ರೀತಿ ಕವಲುದಾರಿಯಲ್ಲಿ ಹೋಗಬಹುದು, ದುಷ್ಟ ಮಾರ್ಗದಲ್ಲಿ ಅದು ಕ್ರಮಿಸಬಹುದು, ಇದನ್ನು ಗಮನಿಸಬೇಕು. ಶಿಕ್ಷಕರು ತಮ್ಮ ಬೇಡಿಕೆಗಳ ಪಟ್ಟಿಯನ್ನು ವರ್ಷ ಕೊಡ್ತಾರೆ ಸರ್ಕಾರಕ್ಕೆ. ಒಳ್ಳೆಯದು, ನಿಮ್ಮ ಬೇಡಿಕೆಗಳ ಬಗ್ಗೆ ಕೊಡಿ. ಆದರೆ ಮಕ್ಕಳ ಜೀವನದಲ್ಲಿ ಎಲ್ಲಿ ಅವರಿಗೆ ಈ ರೀತಿ ತೊಂದರೆಗಳಾಗ್ತಾ ಇದೆ, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೂ ಕೂಡ ಸರ್ಕಾರವನ್ನು ಅವರು ಸಂಪರ್ಕಿಸಬೇಕು, ಅದರ ಮೇಲೆ ಒತ್ತಡ ತರಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಕರು, ಶಾಲಾ ಕಾಲೇಜುಗಳು, ಅದ್ಭುತವಾದ ಒಂದು ಶಿಕ್ಷಣ ವ್ಯವಸ್ಥೆ, ಉತ್ತಮ ಸಂಪನ್ಮೂಲಗಳನ್ನು ರೂಪಿಸೋದ್ರ ಮೂಲಕ, ಉತ್ತಮ ವಿದ್ಯಾವಂತರನ್ನು ರೂಪಿಸೋದ್ರ ಮೂಲಕ ನಮ್ಮ ಯೂನಿವರ್ಸಿಟಿಗಳು ಅವರನ್ನು ಸಮಾಜದ ಎಲ್ಲ ಸ್ತರಗಳಲ್ಲಿನ ಜವಾಬ್ದಾರಿಗಳಿಗೆ ನಿಯೋಜಿಸಿದಾಗ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಪ್ರತಿಯೊಂದು ಜಾಗದಲ್ಲಿರ್ತಕ್ಕಂಥ ನಮ್ಮ ಮಗು ಅತ್ಯಂತ ಯೋಗ್ಯ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವುದ್ರ ಮೂಲಕ ರಾಷ್ಟ್ರ ರಕ್ಷಣೆಯಲ್ಲಿ, ರಾಷ್ಟ್ರದ ಅಭ್ಯುದಯದಲ್ಲಿ, ರಾಷ್ಟ್ರದ ವಿಕಸನದಲ್ಲಿ, 10 ರಾಷ್ಟ್ರಗಳಿಗೆ ಮಾದರಿಯಾಗುವ ವಿಷಯದಲ್ಲಿ ಅದು ತನ್ನನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ರಾಷ್ಟ್ರದ ಮಟ್ಟ ಯಾವುದು ಅಂತಂದರೆ ಅಲ್ಲಿನ ಶಿಕ್ಷಕರು ಮತ್ತು ಶಿಕ್ಷಣದ ಗುಣಮಟ್ಟವೇ ಆಗಿದೆ. ರಾಷ್ಟ್ರದ ಯಾವುದೇ ಸಮಸ್ಯೆಗೆ ಪರಿಹಾರ ಶಿಕ್ಷಕ ನೀಡಬಲ್ಲ ಅತ್ಯುತ್ತಮವಾದ ಮಾನವ ಸಂಪನ್ಮೂಲವನ್ನು ತಯಾರು ಮಾಡಿ ಅವ್ರನ್ನ ಸಮಾಜಕ್ಕೆ ಕೊಡೋದ್ರ ಮೂಲಕ. ಆ ನಿಟ್ಟಿನಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅಂತಕ್ಕಂಥದ್ದು ಒಂದು ಅದ್ಭುತವಾದ ವಿಷಯ. ನಾನು ಪ್ರತಿಯೊಬ್ಬ ಶಿಕ್ಷಕರಲ್ಲಿ ವಿನಂತಿಸ್ಕೊಳ್ತೇನೆ, ನೀವು ತರಗತಿಗಳಲ್ಲಿ ದೇಶಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ, ಈ ದೇಶದ ಎಲ್ಲ ಶ್ರೇಷ್ಠ ವಿಚಾರಗಳ ಬಗ್ಗೆ ಹೇಳ್ತಾ ಹೋದರೆ ನಿಮ್ಮ ಶಿಷ್ಯರಲ್ಲಿ ಎಷ್ಟು ಜನ ನಾಳೆ ಮಿಲಿಟ್ರಿಗೆ ಹೋಗಿ ಸೇರಿಕೊಳ್ತಾರೆ, ಸೈನ್ಯಕ್ಕೆ ಸೇರ್ತಾರೆ. ನೀವು ಮಾಡೋ ಪಾಠದಲ್ಲಿ ರಿಸರ್ಚ್ಗೆ ಹೋಗ್ತಾರೆ. ನೀವು ಮಾಡ್ತಕ್ಕಂಥ ಪಾಠದ ಮೂಲಕ ಉತ್ತಮ ಟೀಚರ್ಸ್ನ ಒಂದು ಪರಂಪರೆ ಬರುತ್ತೆ. ಶ್ರೇಷ್ಠ ಶಿಕ್ಷಕರ ತಲೆಮಾರು ನಮಗೆ ಪ್ರಾಪ್ತವಾಗುತ್ತೆ. ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಸಾಮಾನ್ಯ ಮನುಷ್ಯನನ್ನು ಉತ್ತಮ ಮನುಷ್ಯನನ್ನಾಗಿ ರೂಪಿಸಬೇಕು ಅನ್ನೋ ಮಾತು ವೇದಿಕೆಗಳಲ್ಲಿ ಕೇಳಿದ್ರೆ ಸಾಲದು. ಸಾಮಾನ್ಯ ಮನುಷ್ಯನಿಗೆ ನೀವು ಕಾಪಿ ಹೊಡಿಸಿದ್ರೆ, ಪರೀಕ್ಷೆಗಳಲ್ಲಿ ನಕಲು ಮಾಡಿಸಿದ್ರೆ ಅವನು ಅಧಃಪತನಕ್ಕೆ ಹೋಗ್ತಾನೆ. ಅವನು ಉತ್ತಮ ಮನುಷ್ಯ ಎಲ್ಲಾಗ್ತಾನೆ. ಮತ್ತೆ ನೀವು ಅವನು ಉತ್ತಮ ಮನುಷ್ಯ ಅಂತ ಇನ್ನೊಂದು ಸುಳ್ಳು ಸರ್ಟಿಫಿಕೇಟ್ ಕೊಡಬೇಕಷ್ಟೆ. ಅದು ಅವನ ಫೈಲ್ನಲ್ಲಿರೋ 10 ಸುಳ್ಳು ಸರ್ಟಿಫಿಕೇಟ್ ಜೊತೆಗೆ 11ನೇದಾಗಿ ಸೇರ್ಪಡೆಯಾಗುತ್ತೆ ಹೊರತು ಸಾಮಾನ್ಯನನ್ನು ಮಹಾತ್ಮನನ್ನಾಗಿಸುವ ವಿಷಯದಲ್ಲಿ ಈ ಹೋರಾಟ ಇದ್ದೇ ಇದೆ. ಮೊಸರನ್ನು ಕಡಿಯದೆ ಬೆಣ್ಣೆ ಬರೋದಿಲ್ಲ, ಘರ್ಷಣೆ ಆಗದೆ ಬೆಣ್ಣೆ ಬರೋದಿಲ್ಲ. ವಿದ್ಯಾರ್ಥಿಯ ಜೀವನದಲ್ಲಿ ಕಷ್ಟಗಳನ್ನು ಪ್ರೀತಿಸಬೇಕು ಅವನು. ಕುವೆಂಪು ಅವರು ಒಂದು ಕಡೆ ಹೇಳ್ತಾ ಇದ್ದರು, ನಾನು ದೇವರಿಗೆ ಋಣಿಯಾಗಿದ್ದೇನೆ, ಏಕೆಂದರೆ ಬಾಲ್ಯದಲ್ಲಿ ಕೊಡಬಾರ್ದಷ್ಟು ಕಷ್ಟಗಳನ್ನು ದೇವರು ನನಗೆ ಕೊಟ್ಟ. ವಿವೇಕಾನಂದರು ಹೇಳ್ತಾ ಇದ್ದರು, ತಪ್ಪು ಮಾಡಿ ಪರವಾಗಿಲ್ಲ, ತಪ್ಪು ಮಾಡೋದೊಂದು ತಪ್ಪಲ್ಲ, ಆದರೆ ತಪ್ಪೇ ಮಾಡದೇ ಇದ್ರೆ ಬೆಳೆಯೋದು ಹೇಗೆ? ಅತ್ಯಂತ ಸಾಫ್ಟ್ ಆದ ಸೀಡ್, ಮೆದುವಾದಂತಹ ಬೀಜ ಗಟ್ಟಿಯಾದ ಭೂಮಿಯನ್ನು ಬಿರಿದುಕೊಂಡು ಆಚೆಗೆ ಬರುತ್ತೆ. ಮೊಳಕೆಯೂ ಕೂಡ ಅತ್ಯಂತ ಸಾಫ್ಟ್ ಆಗಿರುತ್ತೆ, ಆದರೆ ಹೆಮ್ಮರವಾಗಿ ಬೆಳೆಯುತ್ತೆ, ಭೂಮಿಯನ್ನು ಸೀಳ್ಕೊಂಡು ಬರುತ್ತೆ. 2 ಬಂಡೆಗಳ ನಡುವೆ ಹೆಮ್ಮರ ಬೆಳೆದಿರುತ್ತೆ, ಅದು ದೃಢವಾಗಿ ಬೇರುಗಳನ್ನು ಊರಿರುತ್ತೆ. ಆ ಚಿಕ್ಕ ಬೀಜದಲ್ಲಿ 1 ಎಕರೆ ವಿಸ್ತೃತವಾಗಿ ಬೆಳೆಯಬಲ್ಲಂತಹ ದೊಡ್ಡಾಲದ ಮರ, ಆ ಸಾಮರ್ಥ್ಯ ಎಲ್ಲಿತ್ತು? ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂಥ ಕಂದಮ್ಮಗಳು, ಪುಟ್ಟ ಮಕ್ಕಳು, ಆ ಮಕ್ಕಳ ಜೀವನವನ್ನು ಬರೀಬೇಕಾದರೆ ನಮ್ಮ ಕೈಯಲ್ಲಿ ಪರಿಪೂರ್ಣವಾದ ಅಧಿಕಾರ ಇದೆ. ಅವರು ಬರೆಯಬಲ್ಲೆವಾ?
ಮಕ್ಕಳು ಆಟ ಆಡೋದನ್ನು ಪ್ರೋತ್ಸಾಹಿಸಿದ್ರೆ ಶಾರೀರಿಕ ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲೈಬ್ರರಿ ರೆಫರೆನ್ಸನ್ನು ಕಲಿಸಿದ್ರೆ ಬೌದ್ಧಿಕ ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸತ್ಕಾರ್ಯಗಳಲ್ಲಿ ತೋರಿಸೋ ಮೂಲಕ ಅವರ ಮನಸ್ಸು ನಿರ್ಮಲವಾಗಿ ಇರುತ್ತೆ. ಮಕ್ಕಳನ್ನು ಯಾವ್ಯಾವುದು ಒಳ್ಳೆಯ ವಿಷಯಗಳಿದೆಯೋ ಅದರಲ್ಲಿ ತೊಡಗಿಸೋದ್ರ ಮೂಲಕ ಅವರ ವ್ಯಕ್ತಿತ್ವದ ಒಂದೊಂದು ಆಯಾಮಕ್ಕೆ ನಾವು ಪ್ರತಿಸ್ಪಂದಿಸಿದಾಗುತ್ತೆ, ಅದರ ಬೆಳವಣಿಗೆಗೆ ಪೂರಕವಾಗುವಂತೆ. ಈ ನಿಟ್ಟಿನಲ್ಲಿ ರಾಷ್ಟ್ರಭಕ್ತಿ ಶಾಲಾ ದಿನಗಳಿಂದಲೇ ಪ್ರಾರಂಭವಾಗಬೇಕು. ಆ ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯ ಕೆಚ್ಚನ್ನು ಮೂಡಿಸಬೇಕಾದರೆ ನಮ್ಮ ಶಿಕ್ಷಕರು ಬಹಳ ದೊಡ್ಡ ಪಾತ್ರ ವಹಿಸಬೇಕಾಗತ್ತೆ. ಕೋಚಾಗಿ ಬರೀತಾ ಇದ್ದಂತಹ ಅಕ್ಷರಗಳನ್ನು ಸುಂದರವಾಗಿ ಮಕ್ಕಳು ಬರೆಯೋದಕ್ಕೆ ಕಾಪಿ ರೈಟಿಂಗ್ ಬೇಕಾಗಿದೆ. ನಾನು ನಿಷ್ಠುರವಾಗಿ ಒಂದು ಮಾತನ್ನು ಹೇಳಬಲ್ಲೆ. ಇವತ್ತು ಈ ಮಾತನ್ನು ನೀವು ಒಪ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ನಿಮ್ಮ ದುರ್ಬಲ ಮನಸ್ಸಿನ ಬಗ್ಗೆ ನನಗೆ ಸಹಾನುಭೂತಿ ಇದೆ. 7ನೇ ತರಗತಿ ಮುಗಿಯೋ ವೇಳೆಗೆ ಯಾವುದೇ ವಿದ್ಯಾರ್ಥಿಗೆ 20ರವರೆಗೂ ಕೂಡ ರಿವರ್ಸ್ ಆರ್ಡರ್ನಲ್ಲಿ ಮಗ್ಗಿ ಬರದೇ ಇದ್ದರೆ, ಉಲ್ಟಾ ಮಗ್ಗಿ ಬರದೇ ಇದ್ದರೆ ನಾನು ಅವನನ್ನು 8ನೇ ತರಗತಿಗೆ ಪ್ರಮೋಟ್ ಮಾಡೋದಿಲ್ಲ. ಇದು ನನ್ನ ನಿಯಮ. ಯಾವ ವಿದ್ಯಾರ್ಥಿಗೆ 7ನೇ ತರಗತಿಯವರೆಗೆ ಅವನಿಗೆ ಮಗ್ಗಿ ಉಲ್ಟಾ ಬರುತ್ತೋ ಅವನ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ಅವನು ಫೇಲ್ ಆಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಶಿಕ್ಷಕರೇ, ನಿಮ್ಮ ವೃತ್ತಿ ಶಿಕ್ಷಕ ವೃತ್ತಿ ನಮಗೆ ಕಾಣ್ತಾ ಇದೆ ಹಾಗೆ. ಆದರೆ ನಿಮ್ಮ ಭಾವಪ್ರಪಂಚದಲ್ಲಿ ಅದು ಪಾರ್ಟ್ ಟೈಮ್ ವೃತ್ತಿ. ಶಿಕ್ಷಕನೊಬ್ಬನ ಜೀವನದಲ್ಲಿ ಈ ರೀತಿಯ ಪತನ, ಭಾವದ ಪತನ ಆಗಬಾರ್ದು. ನಮ್ಮ ಜೀವನದಲ್ಲಿ ನೀಡ್ ವರ್ಸಸ್ ಗ್ರೀಡ್ ನನಗೆ ಗೊತ್ತಾಗಿಲ್ಲ, ಐ ಆಮ್ ವೆರಿ ಗ್ರೀಡಿ. ಆಯಿತು, ನೀನು ಶಿಕ್ಷಕನಾಗಬೇಡ, ನೀನು ಸಂಪಾದನೆ ಮಾಡೋಕ್ಕೆ ಹೋಗು. ನಿನಗೆ ಎಲ್ಲಿ ವಿಪುಲವಾಗಿ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆಯೋ ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊ, ಅಲ್ಲಿ ಹೋಗು. ಆದರೆ ಶಿಕ್ಷಕನಾಗಿ ಅರೆಮನಸ್ಸಿನಿಂದ ನೀನು ಕೆಲಸ ಮಾಡಬಾರ್ದು. ನೀನು ಆಯ್ಕೆ ಮಾಡಿಕೊಂಡಂಥ ವೃತ್ತಿ ಇಲ್ಲಿ ನಿನಗೆ ಯಶಸ್ಸನ್ನು ನೀಡಲಾರದು. ಮುಕ್ತ ಮನಸ್ಸಿನಿಂದ, ವಿಶಾಲ ಮನಸ್ಸಿನಿಂದ, ಪ್ರಾಮಾಣಿಕ ಮನಸ್ಸಿನಿಂದ ನೀನು ಕೆಲಸ ಮಾಡದೇ ಇದ್ದರೆ ಆ ಕಂದಮ್ಮಗಳ ಮನಸ್ಸು ವಿಕಸನ ಆಗೋದು ಹೇಗೆ? ಇಲ್ಲಿ ನಾವು ಗಮನಿಸಬೇಕಾಗಿದೆ, ಪ್ಯೂರಿಟಿ, ಪರ್ಸಿವರೆನ್ಸ್ ಆ್ಯಂಡ್ ಪೇಷನ್ಸ್ ಶಿಕ್ಷಕನಿಗೆ ಅನಿವಾರ್ಯ ಆಗುತ್ತೆ. ಶಿಕ್ಷಕನೇ, ನಿನ್ನಲ್ಲಿ ಇಂಟೆಲಿಜೆನ್ಸ್ ಇದ್ದರೆ ಸಾಲದು, ನಿನ್ನಲ್ಲಿ ಎಮೋಷನ್ ಇರಬೇಕು. ನಿನ್ನಲ್ಲಿ ಇಂಟೆಲಿಜೆನ್ಸ್ ಮತ್ತು ಎಮೋಷನ್ ಇದ್ದರೆ ನಿನ್ನ ಬುದ್ಧಿಯನ್ನು ಅವನಿಗೆ ಪ್ರೀತಿಯಿಂದ ಧಾರೆ ಎರೀತೀಯ, ಹೊರ ಪ್ರಪಂಚದಲ್ಲಿ ಪ್ರೀತಿಯಿಂದ ಧಾರೆ ಎರೀತೀಯ. ನೀನು ಸ್ಪಿರಿಚುವಲ್ ಆಗಿದ್ದರೆ ಆ ಮಗುವಿನ ಆಂತರ್ಯದಲ್ಲಿರೋ ದೇವರನ್ನು ಅವನಿಗೆ ಉತ್ತಮ ವಿದ್ಯೆಯನ್ನು ಕೊಡೋದ್ರ ಮೂಲಕ ನೀನು ಉಪಾಸನೆ ಮಾಡ್ತೀಯ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ಚಂಡೀ ಪಾರಾಯಣದಲ್ಲಿ ಮಾತು ಬರುತ್ತೆ. ಈ ರೀತಿಯಲ್ಲಿ ಶಿಕ್ಷಕನೇ ಕಾಯ ವಾಚ ಮನಸ್ಸ ಇಂತಹ ಒಂದು ಅದ್ಭುತವಾದ ವ್ಯಕ್ತಿರತ್ನ ನೀನಾದಾಗ ನಿನ್ನ ಮಾತುಗಳು ಮಂತ್ರಗಳಾಗುತ್ತೆ, ನಿನ್ನ ಮಾತುಗಳು ವೇದವಾಕ್ಯಗಳಾಗುತ್ತೆ. ನೀನು ಒಂದು ಇಂಡಿವಿಜುವಲ್ ಅಲ್ಲ, ಇನ್ಸ್ಟಿಟ್ಯೂಷನ್ ಆಗ್ತೀಯ. ನಿನ್ನಂತಹ ಮಹಾತ್ಮನ ಪಾದದಡಿಯಲ್ಲಿ ಲಕ್ಷ ಲಕ್ಷ ಮಕ್ಕಳು ಬೆಳಕನ್ನು ಕಂಡುಕೊಳ್ತಾರೆ ಜೀವನದಲ್ಲಿ. ಅಂತಹ ಒಂದು ಮಹಾನ್ ಶಿಕ್ಷಕರ ಪರಂಪರೆ ನಮ್ಮ ದೇಶದಲ್ಲಿ ಇತ್ತು. ಆದರೆ ನಾವು ಎಲ್ಲವನ್ನೂ ಕಳ್ಕೊಂಡ್ವಿ. ಪರಕೀಯರ ಆಡಳಿತ, ಪರಕೀಯರು ಹೋದ ಮೇಲೆ ಆ ಪರಕೀಯರ ಬುದ್ಧಿಯನ್ನೇ ಹೊತ್ತಂಥ ಸ್ಥಳೀಯರ ಮುಂದುವರೆದ ಆಡಳಿತ ನಮ್ಮನ್ನು ಈ ದುಸ್ಥಿತಿಗೆ ತಂದಿದೆ. ಈಗ ಪುಣ್ಯವಶಾತ್ ನ್ಯೂ ಎಜುಕೇಷನ್ ಪಾಲಿಸಿ ಘನತೆವಿತ್ತ ಪ್ರಧಾನಮಂತ್ರಿಗಳು ತಂದಿದ್ದಾರೆ. ಆತ್ಮನಿರ್ಭರ ಭಾರತ ತತ್ವಗಳೆಲ್ಲ ಬಂದಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ದಿವಸ ಆಗಬೇಕು. ಅದನ್ನು ಟೀಕೆ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಿ, ನಮಗೇನು ಅರ್ಜೆಂಟ್ ಇಲ್ಲ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಂತಾನ ದೊಡ್ಡ ಪ್ರಮಾಣದಲ್ಲಿದೆ. ಈ ನಿಟ್ಟಿನಲ್ಲಿ ಭಾರತಕ್ಕೆ ಅವಶ್ಯಕವಾದ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಆಲೋಚನೆ ಮಾಡ್ತಕ್ಕಂಥ ಸುದಿನ ಈಗ ಬಂದಿದೆ. ವಿವೇಕಾನಂದರು ಹೇಳಿದ ಹಾಗೆ ನಮ್ಮ ಇತಿಹಾಸವನ್ನು ನಾವೇ ಬರೆಯೋಣ, ನಮ್ಮ ದೇಶದ ಶಿಕ್ಷಣವನ್ನು ನಮ್ಮ ಅವಶ್ಯಕತೆಗೆ ತಕ್ಕಂತೆ ರೂಪಿಸ್ಕೊಳ್ಳೋಣ. ಈ ದೇಶವನ್ನು ನಿಜವಾದ ಅರ್ಥದಲ್ಲಿ ಭಾರತ, ದಿ ಲ್ಯಾಂಡ್ ಆಫ್ ಲೈಟ್, ಅದನ್ನು ಮತ್ತೆ ಮರುಕಳಿಸುವಂತಹ ರೀತಿಯಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ
ನನ್ನ ಆತ್ಮೀಯ ಸೋದರ ಅಪ್ಪು ಪಾಟೀಲ್ರ ಆಹ್ವಾನದ ಮೇರೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೊಂದಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅನ್ನೋದ್ರ ಬಗ್ಗೆ 4-6 ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ನಮ್ಮ ಶಿಕ್ಷಕರಿಗೆ ಒಳ್ಳೆಯದಾಗಲಿ, ಇಂತಹ ಒಂದು ಮಹತ್ತರವಾದ ಕಾರ್ಯವನ್ನು ಹೆಗಲ ಮೇಲೆ ಹೊತ್ತು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನನ್ನ ಕೃತಜ್ಞತೆಗಳನ್ನು, ಪ್ರಣಾಮಗಳನ್ನು ಸಮರ್ಪಿಸಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.